ಸರ್ ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ. ಊರು ಬಂದು ಅಂತಾಪುರ ಗ್ರಾಮ, ಚೇಳೂರು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾನು ನನ್ನ ತೋಟದಲ್ಲಿ 2.5 ವರ್ಷದಿಂದ ಜೇನು ಕೃಷಿ ಮಾಡ್ತಾಯಿದ್ದೀನಿ. ನಾನು ಬೆಂಗಳೂರಲ್ಲಿ ಇದ್ದಿದ್ದು, ನಂದು ರಿಯಲ್ ಎಸ್ಟೇಟು ಮತ್ತು ಕನ್ಸ್ಟ್ರಕ್ಷನ್ ವರ್ಕ್ ಇದ್ದಿದ್ದು. ಹೆಂಗೆ ಅಲ್ಲಿಂದ ಇಲ್ಲಿಗೆ? ಕರೋನಾ ಬಂದಾದಮೇಲೆ ನಮ್ಮ ತೋಟ ಹಿಂಗೈತೆ ಅಂತ ಗೊತ್ತಾಗಿದ್ದು. ಸೊ ಕರೋನಾ ಟೈಮಲ್ಲಿ ಸ್ವಲ್ಪ ತೋಟದಲ್ಲಿ ಓಡಾಡಿದಾಗ ಇದೇ ಆಸಕ್ತಿ ಬಂತು. ಸೊ ಅದೆಲ್ಲ ಬಿಟ್ಬಿಟ್ಟು ಈಗ ತೋಟನೇ ವೃತ್ತಿ, ಪ್ರವೃತ್ತಿ, ದುಡಿಮೆ, ಗಳಿಕೆ ಎಲ್ಲ ಇಲ್ಲೇ. ಸರ್ ನಾನು ಮೊದಲಿಗೆ 15 ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದ್ದು ಸರ್. ನನ್ನಲ್ಲಿ ಒಟ್ಟು 3 ವೆರೈಟಿ ಜೇನಿದೆ. ತುಡುವೆ ಜೇನಿದೆ, ಮೆಲಿಫೆರಾ ಇದೆ ಮತ್ತು ಮುಜಂಟಿ, 3 ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟು ಟ್ರೈನಿಂಗ್ ತೊಗೊಂಡಿದ್ದು KVK ಹಿರೇಹಳ್ಳಿಲಿ. ನಮ್ಮ ಲೋಗನಂದ್ ಸರ್ ಅಂತ ಇದ್ದಾರೆ, ಅವ್ರ ಮುಖಾಂತರವಾಗಿ ಟ್ರೈನಿಂಗ್ ತೊಗೊಂಡೆ. ಒಂದು ದಿನ ಟ್ರೈನಿಂಗ್ ಆದಮೇಲೆ ಸುಮಾರು ಈ ಶಿರ್ಸಿ, ಆಮೇಲೆ ಮಲೆನಾಡು ಭಾಗ, ಆಮೇಲೆ ಈ ಧರ್ಮಸ್ಥಳ, ಈ ಕಡೆ ಎಲ್ಲ ಜೇನು ಕೃಷಿಗಳು ಮಾಡೋರಂತೂ ತುಂಬ ಜನ ಇದ್ದಾರೆ. ಸೊ ಅವ್ರುಗಳ ಹತ್ರ ಎಲ್ಲ ಹೋಗಿ ಅವ್ರುಗಳ ಹತ್ರ ಎಲ್ಲ ಒಂದು ಸ್ವಲ್ಪ ಕೆಲಸ ಕಲಿಬೇಕು ಅಂತ ಹೇಳಿ ಒಂದು 2 ದಿವಸ 3 ದಿವಸ ಒಬ್ಬೊಬ್ಬರ ಹತ್ರನೂ ಟ್ರೈನಿಂಗ್ ತೊಗೊಂಡು, ಒಂದು ಪ್ರಾಪರ್ ಟ್ರೈನಿಂಗ್ ತೊಗೊಂಡು 15 ಪೆಟ್ಟಿಗೆ ಇಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗ 175 ಪೆಟ್ಟಿಗೆ ಇದೆ ಸರ್ ನನ್ನ ಹತ್ರ. 175 ಪೆಟ್ಟಿಗೆ ಇದೆ ಸರ್. 2 ನ್ಯಾಚುರಲ್ ಜೇನುಗಳೇ. ಸೊ ಏನು ಅಂತ ಅಂದರೆ, ಇದನ್ನು ನಾವು ಒಂದು ಪೆಟ್ಟಿಗೆಯಲ್ಲಿ ಸಾಕೋ ಮುಖಾಂತರವಾಗಿ ಅದರಿಂದ ನಮಗೆ ಲಾಭ ಆಗುತ್ತೆ. ಈಗ ನ್ಯಾಚುರಲ್ಲಾಗಿ ಇದು ಬಂದು ತುಡುವೆ ಜೇನು, ಇದನ್ನು ನಮ್ಮ ಭಾರತದ ಜೇನಿದು, ಅಂದರೆ ಲೋಕಲ್ ಜೇನಿದು. ಇದು ಪೊಟ್ರೆ ಜೇನು ಅಂತ ಕರೀತಾರೆ. ಅಂದರೆ ಲೋಕಲಲ್ಲಿ ತುಂಬ ಬೇರೆ ಬೇರೆ ಕಡೆ ಒಂದೊಂದು ವೆರೈಟಿಯಿಂದ ಹೆಸರಿಂದ ಕರೀತಾರೆ. ಇದು ಆ್ಯಕ್ಚುಲಿ ಬಂದು ತುಡುವೆ ಜೇನು ಅಂತ ಕರಿತೀವಿ ನಾವು. ಕೆಲವು ಕಡೆ ಪೊಟ್ರೆ ಜೇನು ಅಂತಾರೆ, ಕೆಲವು ಕಡೆ ನಾಯಿ ಜೇನು ಅಂತಾರೆ. ಇದು ಕತ್ತಲಲ್ಲಿ ಇರೋದಕ್ಕೆ ಇಷ್ಟಪಡೋವಂಥ ಒಂದು ಇದು. ಮತ್ತು ಏರಿಗಳ ಸಂಖ್ಯೆನ ಮನೆಗಳು ಅಂತ ಕರಿತೀವಲ್ಲ, ಅದನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಇದರಿಂದ ನಮಗೆ ಪೆಟ್ಟಿಗೆಲಿ ಇಟ್ಟು ಸಾಕೋದ್ರಿಂದ ಒಂದು ತೋಟಕ್ಕೆ ಪಾಲಿನೇಷನ್ನು, ಜೇನು ಸಾಕೋದು ಮೊದಲನೇ ಉದ್ದೇಶ ಪಾಲಿನೇಷನ್ಗೋಸ್ಕರ. ಅದಾದಮೇಲೆ ನೆಕ್ಸ್ಟ್ ಇದರಿಂದ ಜೇನುತುಪ್ಪ ಸಿಗುತ್ತೆ ನಮಗೆ. ಇದರಿಂದ ಬೈ ಪ್ರಾಡಕ್ಟ್ಗಳು, ಮೇಣ ತೆಗಿಬೋದು, ವೆನಮ್ ತೆಗಿಬೋದು, ಇದರಿಂದ ಸುಮಾರು ಬೈ ಪ್ರಾಡಕ್ಟ್ಗಳು ತೆಗಿಬೋದು, ಇದರಿಂದ ಮಾಡ್ಬೋದು. ಸೊ ಈಗ ನಾನು ಹತ್ತತ್ರ ಒಂದು 3 ಪ್ರಾಡಕ್ಟ್ ಮಾಡಿದ್ದೀನಿ ಇದರಿಂದ. ಸೊ ಈಗ ನಾನು ಸಾಕ್ತಾ ಇರೋದು ಬಂದು, ನನ್ನ ಹತ್ರ ಅತಿ ಹೆಚ್ಚು ಬಾಕ್ಸ್ ಇರೋದು ತುಡುವೆ ಜೇನೆ. ಇದರಲ್ಲೇ ಇನ್ನೊಂದು ವೆರೈಟಿ ಬರುತ್ತೆ, ಯುರೋಪಿಯನ್ ತುಡುವೆ ಅಂತ ಬರುತ್ತೆ, ಮೆಲಿಫೆರಾ ಅಂತ ಕರಿತೀವಿ. ಅದನ್ನು ಮಾತ್ರ ನಾವು ಈ ಥರದ್ದು ಇವಾಗ ಈ ಬಾಕ್ಸ್ ಇದೆಯಲ್ಲ, ಇದನ್ನು ಒಂದು ಕಡೆ ಇಟ್ಟೇ ಸಾಕ್ಬೋದು. ಮೆಲಿಫೆರಾ ಆ ಥರ ಅಲ್ಲ. ಮೆಲಿಫೆರಾ ಬಂದು ಮೈಗ್ರೇಷನ್, ಅಂದರೆ ಸ್ಥಳಾಂತರ ಜೇನು ಕೃಷಿ ಮಾಡಿದ್ರೆ ಮಾತ್ರ. ಇದಕ್ಕೆ ಆಹಾರ ಲಭ್ಯತೆ ಕಡಿಮೆ ಆದರೂ ಅಂದರೆ ನೀವು ನೋಡ್ಬೋದು, ಶುಗರ್ ಫೀಡಿಂಗ್ ಕೊಡ್ತೀನಿ ನಾನು. ಶುಗರ್ ಫೀಡಿಂಗ್ ಕೊಟ್ಟು ಇದನ್ನು ಮೇಂಟೈನ್ ಮಾಡ್ಬೋದು. ಮೆಲಿಫೆರಾ ಆ ಥರ ಅಲ್ಲ. ಮೆಲಿಫೆರಾಕ್ಕೆ ಅಂದರೆ ಈಗ ನೋಡಿ, ನಿಮ್ಮ ಕಡೆ ಚೆನ್ನಾಗಿ ತೋಟ ಇದೆ, ಅಲ್ಲಿ ಒಂದು ತೊಗೊಂಡೋಗೋದು, ಅಲ್ಲೊಂದಷ್ಟು ದಿವಸ ಇಡೋದು, ಸೊ ಅಲ್ಲಿ ಮುಗಿತಿದ್ದಂಗೆ ಇನ್ನೊಂದು ಕಡೆ ತೊಗೊಂಡೋಗೋದು. ಸೊ ಮೆಲಿಫೆರಾದೊಂದು ಮೈಗ್ರೇಷನ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇದು ಮೈಗ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇದು ನಮ್ಮ ತೋಟದಲ್ಲಿ ಆರಾಮಾಗಿ ಒಂದು ಜಾಗದಲ್ಲಿ ಇಟ್ಟರೆ ಅದು ಚೆನ್ನಾಗಿ, ಅದಕ್ಕೆ ಆಹಾರ ಲಭ್ಯತೆ ಎಲ್ಲ ಚೆನ್ನಾಗಿ ಸಿಕ್ಕಿದ್ರೆ ಇದು 1 ವರ್ಷದಲ್ಲಿ 15 kg ಅಷ್ಟು ಜೇನುತುಪ್ಪ ಕೊಡುತ್ತೆ ನಮಗೆ ಒಂದು ಪೆಟ್ಟಿಗೆಯಿಂದ. ಮೂಲವಾಗಿ ನಮ್ಮಲ್ಲಿ ಇಂಡಿಯಾದಲ್ಲಿರೋದು ಒಟ್ಟು 4 ತಳಿ ಜೇನಿದೆ ಕೇಳಿ. ಒಂದು ಹೆಜ್ಜೇನು, ಇದು ನಾವು ಸಾಕ್ಲಿಕ್ಕೆ ಬರಲ್ಲ. ಹೆಜ್ಜೇನು ಯಾವತ್ತೂ ಕೆಳಗಡೆ ಗೂಡಿಡಲ್ಲ, ಅದು ತುಂಬ ಎತ್ತರದಲ್ಲಿ ಹಿಡಿಯುತ್ತೆ. ಆ್ಯಂಡ್ ಸೆಕೆಂಡ್ ಬಂದು ಇದು ತುಡುವೆ ಜೇನು. ತುಡುವೆ ಜೇನಲ್ಲಿ 2 ವಿಧ ಇದೆ. ಒಂದು ಯುರೋಪಿಯನ್ದು, ಇದು ಭಾರತೀಯ ತುಡುವೆ. ಇನ್ನೊಂದು ಯುರೋಪಿಯನ್ ತುಡುವೆ, ಮೆಲಿಫೆರಾ ಅಂತ ಕರಿತೀವಿ. ಸೆಕೆಂಡ್ ಇನ್ನೊಂದು ಬಂದು ಕೋಲ್ ಜೇನು ಅಂತ ಕರಿತೀವಿ. ಅದು ಗಾತ್ರದಲ್ಲಿ ಇದಕ್ಕಿಂತ ಸಣ್ಣ ಇರುತ್ತೆ, ಬರೀ ಕಡ್ಡಿ ಜೇನು ಅಂತ ಕರಿತೀವಿ. ಒಂದು ಕಡ್ಡಿಲಿ ಮಾತ್ರ ಇಡುತ್ತೆ ಅದೊಂದು ಕಡ್ಡಿ ಜೇನು. ಅದಾದಮೇಲೆ ಬಂದು ನಸುರಿ ಜೇನು ಅಥವಾ ಮುಜಂಟಿ ಜೇನು, ಸ್ಟ್ರಿಂಗ್ಲೆಸ್ ಬೀಸ್ ಅಂತ ಕರಿತೀವಿ. ಅದು ನೋಡ್ಬೋದು ನೀವು, ಅದು ಇದೆ. ಈ 4 ವೆರೈಟಿ. ಅದರಲ್ಲಿ ನಾವು ಸಾಕೋಕ್ಕಾಗೋದು ಕೇವಲ 2 ವೆರೈಟಿ. ಒಂದು ಬಂದು ತುಡುವೆ ಜೇನು, ಇನ್ನೊಂದು ಬಂದು ಮುಜಂಟಿ. ಈ 2 ತಳಿ ನಾವು ಸಾಕೋಕ್ಕಾಗೋದು. ಇನ್ನೊಂದು ಮೆಲಿಫೆರಾ ಬಂದು ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಆಗಿರೋದೊಂದು. ಅದು ಏನಪ್ಪ ಅಂತಂದರೆ, ಅದರಲ್ಲಿ ಹೀಲ್ಡ್ ಜಾಸ್ತಿ ಬರುತ್ತೆ. ಇದರಲ್ಲಿ 15 kg ಜೇನುತುಪ್ಪ ಬಂದರೆ ಅದರಲ್ಲಿ 25ರಿಂದ 30 kg ಜೇನುತುಪ್ಪ ಬರುತ್ತೆ. ಅದು 10 ಫ್ರೇಮ್ ಇರೋ ಬಾಕ್ಸಸ್. ಅದು ಜೇನು ಕೃಷಿ ಮಾಡಬೇಕಾದ್ರೆ ನಾವು ಇನಿಷಿಯಲಾಗಿ ಇದೊಂದು ತಿಳ್ಕೊಬೇಕು, ನಾವು ಬಂಡವಾಳ ಹಾಕ್ಬಿಟ್ಟು ಬಂಡವಾಳ ಎತ್ತೋದಕ್ಕೆ ಇದು ಬಿಸ್ನೆಸ್ ಅಲ್ಲ. ಫಸ್ಟ್ ಆಫ್ ಆಲ್ ಇದು ನಾನು ಬಿಸ್ನೆಸ್ ಅಂತ ಮಾಡ್ತೀನಿ ಅಂತ ಹೋದರೆ ದೊಡ್ಡ ಶುದ್ಧ ತಪ್ಪಾಗುತ್ತೆ. ಆ್ಯಂಡ್ ಕೈ ಸುಟ್ಕೊಳ್ಳೋದು ಪ್ರಮಾಣ ಜಾಸ್ತಿ. ಇದನ್ನು ಹಂತವಾಗಿ ನಿಧಾನಕ್ಕೆ ತುಂಬ ತಾಳ್ಮೆಯಿಂದ ಮಾಡಿದ್ರೆ ಮಾತ್ರ ಜೇನು ಕೃಷಿ ಮಾಡೋದಕ್ಕೆ ಸಾಧ್ಯ. ನನಗೆ ಇವತ್ತು ಹಾಕ್ಬಿಟ್ಟು 3 ತಿಂಗಳಿಗೆ ಬರಲಿಲ್ಲ, 4 ತಿಂಗಳಿಗೆ ಬರಲಿಲ್ಲ ಅಂತ ಆ ಮೈಂಡ್ಸೆಟ್ ಇಟ್ಕೊಂಡು ಮಾಡಬಾರ್ದು. ಅದಕ್ಕೆ ಯಾರೇ ರೈತರು ಬಂದ್ರೂ ನಾನು ಹೇಳೋದು ಒಂದೇ, ಫಸ್ಟು ತೋಟಕ್ಕೆ ಪಾಲಿನೇಷನ್ ಅಂತ ಮಾಡಿ. 1 ವರ್ಷದವರೆಗೂ ನಿಮ್ಗೆ ಅದರಿಂದ ಏನೂ 1 ರೂಪಾಯಿ ದುಡ್ಡು ಬರೋಲ್ಲ.
ನೀವು ಪೆಟ್ಟಿಗೆ ಸಂಖ್ಯೆ ಜಾಸ್ತಿ ಮಾಡ್ಕೊತ ಹೋಗ್ಬೋದು, ಅನುಭವ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಅನುಭವ ಜಾಸ್ತಿ ಆದ್ರ ಮೇಲೆ ನೀವು ಅದನ್ನು ಮನೆಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಜೇನುತುಪ್ಪ ಸಿಗುತ್ತೆ, ಜೇನುತುಪ್ಪ ತೆಗೆಯೋದು ಒಂದು ಬಾಕ್ಸಿಂದ ತೆಗೆದು ನೋಡಬೇಕು, ಡಿವೈಡ್ ಮಾಡಬೇಕು. ಸೊ ಜೇನುತುಪ್ಪ ಈ ಬಾಕ್ಸ್ ಮಾಡೋದ್ರಿಂದ ಒಂದು ಪಾಲಿನೇಷನ್ ಆಯಿತು ಅಂದರೆ, ತೋಟ ಚೆನ್ನಾಗಾಯಿತು ಅಂದರೆ, ಸೆಕೆಂಡು ಕಮರ್ಷಿಯಲಾಗಿ ಯಾವ ಥರ ಇದಾಗುತ್ತೆ ಅಂದರೆ, ಒಂದು ಫುಡ್ಡು ಅಂದರೆ ಅದರದ್ದು ಶುದ್ಧವಾದ ಜೇನುತುಪ್ಪ ಸಿಗುತ್ತೆ. ಇವತ್ತು ಜೇನುತುಪ್ಪದ ರೇಟ್ ಬಂದು 700 ರೂಪಾಯಿ ಇದೆ ಪರ್ kg. ನಾನು ಕೊಡ್ತಾ ಇರೋದು ಇಲ್ಲೇ ಬಂದು ತೊಗೊಂಡೋಗ್ತಾರೆ, 700 ರೂಪಾಯಿ kg ಬರುತ್ತೆ. ಇದ್ರದ್ದು ಏನಪ್ಪ ಒಂದೇ ಅಂತಂದರೆ, ಇದ್ರದ್ದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಇದು ಟ್ರಾವೆಲ್ ಮಾಡುತ್ತೆ. ಇದು 1 ಕಿಲೋಮೀಟ್ರ್ ಸರೌಂಡಿಂಗು. ಈ ಬಾಕ್ಸ್ ಇದೆಯಲ್ಲ, ಈಗ ಇದೊಂದು ಬಾಕ್ಸ್ ಇದೆ ಅಂದ್ಕೊಳ್ಳಿ, ಈ ಬಾಕ್ಸ್ ಪರಿಧಿ 1 ಕಿಲೋಮೀಟ್ರ್ ಸುತ್ತಳತೆ, 1.5 ಕಿಲೋಮೀಟ್ರ್ ಸುತ್ತಳತೆಯಲ್ಲಿ ಅದಕ್ಕೆಲ್ಲ ಆಹಾರ ಇದೆ, ನೀರಿದೆ ಅನ್ನೋದು ಗೊತ್ತಾಗೋಗುತ್ತೆ. ಕೆಲವು ಇದರಲ್ಲಿ ಈ ಥರ ಇದ್ರದ್ದು ಇದು ಬರೋದು 1 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಇದು ತನ್ನ ಆಹಾರ ಹುಡ್ಕೊಳುತ್ತೆ. ಈ ತುಡುವೆ ಜೇನಲ್ಲೂ 2 ಟೈಪ್ ಹುಳ ಇದೆ, ಒಂದು ಗಂಡು ನೊಣ ಮತ್ತು ಹೆಣ್ಣು ನೊಣ ಅಂತ 2 ನೊಣ ಬರುತ್ತೆ ಇದರಲ್ಲಿ. ವ್ಯತ್ಯಾಸ ಏನು ಅಂತಂದರೆ, ಇದು ಫೀಮೇಲ್ ಡಾಮಿನೇಷನ್. ಇದು ಜೇನು ಅನ್ನೋದೇ ಫೀಮೇಲ್, ಇದರಲ್ಲಿ ರಾಣಿನೇ ಮುಖ್ಯ. ಕೆಲಸಗಾರ ಹುಳುಗಳು ಅಂತ ನಾವೇನು ಕರಿತೀವಿ, ಅಥವಾ ಸೈನಿಕ ಹುಳುಗಳು ಅಂತ ಏನು ಕರಿತೀವಿ, ಅದು ಕೂಡ ಹೆಣ್ಣು ನೊಣಗಳೇ. ಸೊ ನಾವು ಈ ಬ್ರೂಡ್ ಚೇಂಬರ್ ಅಂತ ನಾವೇನು ಕರಿತೀವಿ, ಈ ಪೆಟ್ಟಿಗೆನ ಇದು ಇಲ್ಲಿಗೆ ಬನ್ನಿ, ಇದು ಓಪನ್ ಮಾಡಿದ್ದೀನಿ, ತೋರಿಸ್ತೀನಿ ಇದನ್ನು. ಸೊ ನೀವು ನೋಡ್ಬೋದು, ಇವೆಲ್ಲ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಕೆಲಸಗಾರ ಹುಳುಗಳೇ. ಇದರಲ್ಲಿ ರಾಣಿ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ರಾಣಿ ಏನಿಲ್ಲ ಸರ್, ಇದಕ್ಕಿನ್ನೂ ಸ್ವಲ್ಪ ದಪ್ಪನಾಗಿ ಉದ್ದಕ್ಕಿರುತ್ತೆ. ರಾಣಿ ಕಾಣಿಸೋದು ಸ್ವಲ್ಪ ಕಷ್ಟ, ಅದು ಗುಂಪಲ್ಲಿರುತ್ತೆ. ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ. ಈಗ ನೋಡ್ಬೋದು, ಇದು ಹೊಸ್ದಾಗಿ ಕಟ್ತಾ ಇದೆ, 7ನೇ ಫ್ರೇಮ್ ಕಟ್ತಾ ಇದೆ. ಇದು ಒಂದೇ ಸ್ಟೆಪ್ ಇದು ಈಗ ನೋಡಿ, ಈಗ ನೀವು ನೋಡ್ಬೋದು, ಈಗ ಫ್ರೇಮ್ಸ್ ವೈಸು, ಈ ಫ್ರೇಮ್ಸ್ ವೈಸಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. 1 2 3 4 5 6 7ನೇದು ಕಟ್ತಾ ಇದೆ ಇದು. ಸೊ ಮತ್ತು 7 ಮತ್ತು 8ನೇ ಫ್ರೇಮ್ ಕಟ್ತಿದ್ದಂಗೆ ಇದಕ್ಕೆ ಸೂಪರ್ ಕೊಡಬೇಕಾಗತ್ತೆ. ಈ ಸೂಪರ್ ಕಟ್ಟರೆ ಜೇನುತುಪ್ಪ ಸಿಗುತ್ತೆ ನಮಗೆ. ಇದುಗಳ ನಿಮಿಷ ಸರ್ ನೋಡ್ಬೋದು, ಇಲ್ಲಿ ಬನ್ನಿ, ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಗೊತ್ತಾ, ಇದು ಗಂಡು ನೊಣ, ದಪ್ಪಗೆ ಕಪ್ಪಗಿರು. ಇದು ಚುಚ್ಚಲ್ಲ, ಏನೂ ಇಲ್ಲ. ಇದು ಕೇವಲ ರಾಣಿಯೊಂದಿಗೆ ಮಿಲನ ಆಗಿ ಬರೀ ಮೊಟ್ಟೆ ಇಡೋದಕ್ಕಷ್ಟೇ ಇದು ಬೇಕಾಗೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಇದು ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಇದರಲ್ಲಿರೋ ಹನಿ ಎಲ್ಲ ತಿಂದುಬಿಡುತ್ತಿದ್ದು. ಸೊ ಇದು ಸಂಖ್ಯೆ ಹೆಚ್ಚಾದಂಗೆ ಇದನ್ನು ನಾವು ಕೊಲ್ಲಬೇಕಾಗ್ತದೆ ಇದು. ಸೊ ಇದು ರಾಣಿ ಜೇನು ಯಾವ ಥರ ಅಂತಂದರೆ, 7 ಮತ್ತು 8ನೇ ಫ್ರೇಮ್ ಸ್ಟಾರ್ಟ್ ಆಗ್ತಿದ್ದಂಗೆ ಗಂಡು ಮೊಟ್ಟೆಗಳನ್ನ 7 ಮತ್ತು 8ನೇ ಫ್ರೇಮಲ್ಲಿ ಯಥೇಚ್ಛವಾಗಿಡುತ್ತೆ. ಆವಾಗ ನಾವು ಅದನ್ನು ಕಟ್ ಮಾಡಿ ಅದೆಲ್ಲ, ಅದು ಸೆಕೆಂಡ್ ಪ್ರೋಸೆಸ್ ಇದೆ ಅದು. ಸೊ ಇವಾಗ ಇನಿಷಿಯಲಾಗಿ ನೋಡಿ, ಹುಳಗಳ್ನ ನೀವು ಗುರುತಿಸೋದು ಹೇಗೆ ಅಂತಂದರೆ, ಇದು ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಗಂಡು ಮೊಟ್ಟೆ, ಗಂಡು ನೊಣ. ಇದು ಕಪ್ಪಕ್ಕೆ ದಪ್ಪಕ್ಕಿರುತ್ತಿದ್ದು, ಇದು ನೋಡ್ಬೋದು. ಇವೆಲ್ಲ ಕೆಲಸಗಾರ ಹುಳುಗಳು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೊಟ್ಟೆ ಉಬ್ಬಕ್ಕಿದೆಯಲ್ಲ, ಅದು ಗಂಡು ಮೊಟ್ಟೆ, ಗಂಡು ಹುಳುವಿನ ಮೊಟ್ಟೆ. ಫ್ಲ್ಯಾಟ್ ಎಲ್ಲ ಇದೆ ನೋಡಿ, ಕಾಣಿಸ್ತಾ ಇದೆ, ಇದೆಲ್ಲ ಹೆಣ್ಣು ನೊಣಗಳ ಮೊಟ್ಟೆಗಳು. ಈ ಉಬ್ಬಕ್ಕಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಾ, ಅಲ್ಲಿ ಕ್ಲೋಸ್ ಆಗಿ ಇಲ್ಲಿಗೆ ಉಬ್ಬಕ್ಕೆ. ಇದು ನೋಡಿ ಗಂಡು ನೊಣ ಇದೆ ನೋಡಿ, ಇದು ಗಂಡು ನೊಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಗಂಡು ನೊಣದ ಮೊಟ್ಟೆ. ಮೇಲ್ಭಾಗ ಬಂದು ಜೇನು, ಕೆಳಗಡೆ ಈ ಭಾಗ ಇದೆಯಲ್ಲ, ಇದೆಲ್ಲ ಮೊಟ್ಟೆಗಳು, ಅದರ ಸಂಖ್ಯೆಗಳು, ಮೊಟ್ಟೆಗಳು ಇಡ್ತಾ ಹೋಗುತ್ತೆ. ಈ ಫ್ರೇಮ್ಗೆ ಅದಕ್ಕೆ ತುಪ್ಪ, ಅದಕ್ಕೆ ಇದು ಸಿಗೋದು ಭಾರಿ ಕಷ್ಟ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ಮೊಟ್ಟೆ ಹೊಡೆದು ಹೊರಗಡೆ ಬರ್ತಾ ಇದೆ. 18ರಿಂದ 21 ದಿವಸದೊಳಗಡೆ ಈಚೆಡೆ ಬಂದ್ಬಿಡುತ್ತೆ ಹಿಂಗೆ. ಮೊಟ್ಟೆ ಹೊಡೆದು ಆಚೆ ಬರ್ತದೆ. ಹಾಂ, ಇದು ಕಾಣಿಸ್ತಾ ಇದೆ ನೋಡಿ, ಇದೀಚೆ ಬಂತು. ಇದು ಗಂಡು ನೊಣ. ಅದರಲ್ಲೂ ಈ ಮಧ್ಯಾಹ್ನದ ಹೊತ್ತು ತುಂಬ ಫೆರೋಷಿಯಸ್ ಆಗಿರ್ತವೆ ಇವು. ಬಿಸಿ ಇರುತ್ತೆ, ಪ್ಲಸ್ ಡಿಸ್ಟರ್ಬೆನ್ಸ್ ಅವಕ್ಕೆ ಈ ಥರ ಬೆಳಕು ಆಗಂಗೆ ಇಲ್ಲ. ಫಸ್ಟ್ ಆಫ್ ಆಲು ನಾವು ಯಾವುದೇ ಬಾಕ್ಸ್ ಆರ್ಡ್ರೂ ಪದೇ ತೆಗೆದು ನೋಡಬಾರ್ದು. ಎವ್ರಿ 15 to 20 days ಒನ್ಸ್ ಅಷ್ಟೇ ನಾವು ಇದನ್ನು ಓಪನ್ ಮಾಡಬೇಕು ಅಥವಾ ನೋಡಬೇಕು. ಈಗ ನೋಡಿ, ಇದು 6 ತುಂಬಿ 7ನೇದಕ್ಕೆ ಹೋಗ್ತಾಯಿದೆ. ಇದು 7ನೇ ಫ್ರೇಮ್ ರೆಡಿ ಆಗ್ತಾಯಿದೆ.
ಇದನ್ನು ನಾವು ಡಿವೈಡ್ ಮಾಡಿ ಇದನ್ನು 2 ಬಾಕ್ಸ್ ಮಾಡ್ತೀನಿ ನಾನು. 3 ಫ್ರೇಮ್ ಮಾಡಿ 2 ಬಾಕ್ಸ್ ಮಾಡ್ತೀನಿ ನಾನು ಇದನ್ನು. ಸ್ಪೆಷಲಿ ಜೇನು ಕೃಷಿ ಮಾಡಬೇಕು ಅಂದರೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಇದಾಗುತ್ತೆ. ಇವತ್ತೇನೋ ಒಂದು ಹುಳ ಕಡಿದು ಬಿಡ್ತು ಅಂತ ಹೇಳ್ಬಿಟ್ಟು ಎದ್ದೋಗೋದು ಅಥವಾ ಬಿಟ್ಬಿಡೋದು ಮಾಡಬಾರ್ದು. ಆಮೇಲೆ ಒಂದೊಂದು ಸತಿ ಎಷ್ಟೋ ಪೆಟ್ಟಿಗೆಗಳಲ್ಲಿ ಹುಳಗಳು ಎದ್ದೋಗ್ಬಿಟ್ಟಿರುತ್ತೆ, ಅದಕ್ಕೆ ಇನ್ಕನ್ವೀನಿಯನ್ಸ್ ಆಗಿರುತ್ತೆ ಅಥವಾ ಏನೋ ಪ್ರಾಬ್ಲಮ್ ಆಗಿರುತ್ತೆ. ತಿರ್ಗಾ ವಾಪಸ್ ಬಂದು ಅದೇ ಬಾಕ್ಸ್ ಒಳಗೆ ಕುತ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೆ ವೆಯ್ಟ್ ಕಾಯಬೇಕಷ್ಟೆ. ಸರ್, ನಾವು ಯಾವುದೇ ಜೇನು ಕೃಷಿ ಮಾಡಬೇಕು ಅಂದರೂ ಹೊಸ್ದಾಗಿ ಪೆಟ್ಟಿಗೆ ಇಡಬೇಕಾದ್ರೆ ಅಥವಾ ಹೊಸ್ದಾಗಿ ಒಂದು ಕುಟುಂಬ ತಂದಾಗ ಮ್ಯಾಂಡೇಟ್ರಿ ಶುಗರ್ ಫೀಡಿಂಗ್ ಮಾಡಲೇಬೇಕು. ನಾನು ಇಷ್ಟು ಪೆಟ್ಟಿಗೆಗೆ ನಾನು 4 ಇದನ್ನು ಮಾಡಿದ್ದೀನಿ. ಇಲ್ಲೊಂದು ಅಲ್ಲೊಂದು ನೋಡಿ, ಅಲ್ಲಿ ಕಾಣಿಸ್ಬೋದು ನಿಮಗೆ. ಆ ಥರ ನಾನು ಓಪನಾಗಿ ಬಕೆಟಲ್ಲೇ ಕೊಡ್ತೀನಿ. ಮಳೆಗಾಲದಲ್ಲಿ ಮಾತ್ರ ಒಳಗಡೆ ಶುಗರ್ ಫೀಡಿಂಗ್ ಮಾಡ್ತೀನಿ. ಅದಕ್ಕೆ ಏನೇನು ಹಾಕ್ತೀರಾ ಸರ್? ಸರ್, ಶುಗರು, ಸ್ವಲ್ಪ ಅರಿಶಿನ. ನಾನು ಇದನ್ನು ಇದರಲ್ಲಿ ಕೊಡ್ತಾಯಿದ್ದೀನಿ, ಇದು ಸ್ಪಾಂಜಲ್ಲಿ ಕೊಡ್ತಾಯಿದ್ದೀನಿ. ಸ್ಪಾಂಜ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತಂದರೆ ಲೈಕ್ ಎ ಫ್ಲವರ್ ಥರ ಅದು. ಯಾಕೆ ಸ್ಪಾಂಜಲ್ಲೇ ಕೊಡಬೇಕು ಸರ್? ಸ್ಪಾಂಜಲ್ಲಿ ಅಂತಂದರೆ ಈಗ ಕೆಲವರು ಹೇಳ್ತಾರೆ, ಈಗ ಮರದ ಕಡ್ಡಿಗಳು, ಆಮೇಲೆ ಈ ಮೊಟ್ಟೆ ನಾರು ಇವುಗಳೆಲ್ಲ ಹಾಕ್ತಾರೆ. ಅವಾಗ ಹಾಕಿದಾಗ ಅದ್ರ ಒಳಗಡೆ ಹೋಗಿ ಸಿಗಾಕೊಂಡು ಸಾಯೋ ಪ್ರಮಾಣ ಜಾಸ್ತಿ ಇರುತ್ತೆ. ನೀವು ಎಲ್ಲಾದರೂ ನೋಡಿ, ಒಂದೇ ಒಂದು ನೊಣ ಸತ್ತಿರೋ ತೋರಿಸಿ ನನಗೆ. ಸಾಯೋ ಪ್ರಮಾಣ ತುಂಬ ಕಡಿಮೆ. ಸೊ ನಮಗೆ ಇದು ಹುಳುಗಳದ್ದು ಲೈಫ್ ಸ್ಟೈಲ್ ತಿಳ್ಕೊಬೇಕು ಅಂದರೆ, ಈ ಹುಳುಗಳು ಬದುಕೋದು ಕೇವಲ ರಾಣಿ ಜೇನು ಮಾತ್ರ 2 ರಿಂದ 5 ವರ್ಷ ಬದುಕುತ್ತೆ. ಕೆಲಸಗಾರ ಹುಳುಗಳು ರಾಣಿ ಮೊಟ್ಟೆ ಇಟ್ಟು 9 ರಿಂದ 21 ದಿವಸಗಳ ಮರಿಯಾಗಿ ಆಚೆ ಬರುತ್ತೆ. ಅದು ಆಚೆ ಬಂದಿದ್ದು 45 ರಿಂದ 60 ದಿವಸ ಅಷ್ಟೇ ಅದ್ರ ಲೈಫ್ ಟೈಮ್ ಇರೋದು. ಅದಕ್ಕೆ ಅದರಲ್ಲಿ ಮಧ್ಯ ಬಂದಿದ್ದು ಕೆಲವುಗಳು ಏನೋ ತಿಂದು ಸತ್ತೋಗೋದು, ಪ್ರಾಣಿ ಪಕ್ಷಿಗಳು ತಿಂತವೆ. ಸೊ ಅದು ಇವತ್ತಿಂದು ಬೆಳಗ್ಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಹುಳಗಳು ಎಷ್ಟು ಹುಟ್ಟುತ್ತೆ ಅನ್ನೋದಕ್ಕಿಂತ ಸಾಯೋ ಪ್ರಮಾಣ ಕಡಿಮೆ ಮಾಡಿದಷ್ಟು ನಮಗೆ ಬಾಕ್ಸ್ ಚೆನ್ನಾಗಿ ಬರುತ್ತೆ. ಹುಳುಗಳು ಉಳಿಸ್ಕೋಬೇಕಷ್ಟೆ. ಸರ್, ನಂದು ಇನ್ಷಿಯಲಾಗಿ ಬಂಡವಾಳ ನಾನು ಹಾಕಿದ್ದು ಒಂದು 50,000 ರೂಪಾಯಿ. ನಾನು 5,500 ರೂಪಾಯಿಗೆ ಬಾಕ್ಸ್ ತಂದಿದ್ದು. ನಾನು 5,500 ರೂಪಾಯಿಗೆ ನಾನು ಬಾಕ್ಸ್ ತಂದಿದ್ದು. ಹತ್ತತ್ರ ಒಂದು 75,000 ರೂಪಾಯಿಗೂ ಹಾಕಿದ್ದೆ ಸರ್ ನಾನು ಬಂಡವಾಳ. ಸರ್, ಲಾಭ ಮಾಡಿದೆ. ಲಾಭಕ್ಕೆ 1 ವರ್ಷದ ಮೇಲೆ ಆಯಿತು ಸರ್. ಆದಾಯ ಕಳೆಯೋದು 1 ವರ್ಷದ ಮೇಲೆ. ಅದು ಫಸ್ಟು ನನಗೆ ಜೇನುತುಪ್ಪ ಸಿಕ್ಕಿದ್ದು 36 kg ಫಸ್ಟ್ ಟರ್ಮಲ್ಲಿ. ಸೆಕೆಂಡ್ ಟರ್ಮಲ್ಲಿ ಸಿಕ್ಕಿದ್ದು 146 kg. ಈ ಸತಿ ಸಿಕ್ಕಿರೋದು 365 kg ಜೇನುತುಪ್ಪ ಸಿಕ್ಕಿದೆ ನನಗೆ. ಕಾಲು ಜೇನುತುಪ್ಪ ತೆಗೆದಿಟ್ಟಿರ್ತೀನಿ. ಅದು ಇನ್ನೊಂದು ವರ್ಷವೆಲ್ಲ ನನಗೆ ರೆಗ್ಯುಲರ್ ಇನ್ಕಮ್. ಅದು ನನಗೆ ಮೇಣದಿಂದ ಇನ್ಕಮ್ ಇದೆ. ಆಮೇಲೆ ಕುಟುಂಬ ಪಾಲು ಮಾಡ್ತೀನಿ. ಈಗ ನೋಡಿ, ಇವರು ರೈತರು ಬರ್ತಾರೆ, ನಾನು ಜೇನು ಪೆಟ್ಟಿಗೆ ಸಾಕಬೇಕು ಅಂತ, ಜೇನು ಪೆಟ್ಟಿಗೆ ಬೇಕು ಅಂದಾಗ ಇವ್ರಿಗೆ ಟ್ರೈನ್ ಅಪ್ ಮಾಡಿಬಿಟ್ಟು ನಾನು 4,500 ರೂಪಾಯಿ ಚಾರ್ಜ್ ಮಾಡ್ತೀನಿ ಒಂದು ಬಾಕ್ಸ್ಗೆ. ಒಂದು ಬಾಕ್ಸು ಮತ್ತು ಒಂದು ಕುಟುಂಬ, ಒಂದು ಸೆಟ್, ಈ ಥರ ಸೆಟ್ ಕೊಡೋದಕ್ಕೆ ನೀವೇ ಟ್ರೈನಿಂಗ್ ಕೊಟ್ಟು ಬಾಕ್ಸ್ಗಳನ್ನ ಡಿವೈಡ್ ಮಾಡಿ ಅವರಿಗೆ ಹುಳ ಕೊಟ್ಟು ಅದಕ್ಕೆ 1 ತಿಂಗಳು ಗ್ಯಾರಂಟಿ ಕೊಟ್ಟು ನಾನು ಟ್ರೈನ್ ಅಪ್ ಮಾಡಿ ಬಾಕ್ಸ್ಗಳು ಕೊಡ್ತೀನಿ. ಸೊ ನನಗೆ ಅಲ್ಲೂ ಆದಾಯನೇ. ಈ ಗೌಡನ್ನ ಡಿವೈಡ್ ಮಾಡಿದ್ರೆ ನನಗೆ 2,000 ರೂಪಾಯಿಗೂ ಆದಾಯ ಇದೆ ಒಂದು ಬಾಕ್ಸ್ಗೆ. ನಾನು ಅದನ್ನು 1 ತಿಂಗಳಲ್ಲಿ 50 ಮಾರ್ತೀನಿ, ಒಂದೊಂದು ತಿಂಗಳಲ್ಲಿ 30 ಮಾರ್ತೀನಿ. ಸೊ ಡಿಪೆಂಡ್ ಅದ್ರ ಮೇಲೆ ಹೆಂಗೆ ಇದಾಗುತ್ತೆ ಅದ್ರ ಮೇಲೆ. ಟ್ರೈನಿಂಗು ನೀವು ಯಾವಾಗ ಬಂದ್ರೂ ರೈತರಿಗೆ ಫ್ರೀ. ಟ್ರೈನಿಂಗಿಗೆ ಚಾರ್ಜ್ ಮಾಡಲ್ಲ ನಾನು. ಸೊ ಇದು ಚೆನ್ನಾಗಿ, ಇದು ಜೇನು ಕೃಷಿ ಇನ್ನೂ 4 ಜನಕ್ಕೆ ನಮ್ಮ ಬಯಲುಸೀಮೆಯಲ್ಲಿ ಇನ್ನೂ ಚೆನ್ನಾಗಿ ಮಾಡಲಿ ಅನ್ನೋ ಉದ್ದೇಶದಿಂದ ಈಗ ನಿಮಗೆ ಎಲ್ಲೂ ಪ್ರಾಪರ್ ಈ ಕಡೆ KVKL ಒಂದು ಕಡೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಬಿಟ್ಟರೆ ಪ್ರಾಪರಾಗಿ ಯಾರೂ ಟ್ರೈನಿಂಗ್ ಕೊಡ್ತಾ ಇಲ್ಲ, ಟ್ರೈನಿಂಗ್ ಕೊಟ್ಟು ಮಾಡ್ತಾಯಿಲ್ಲ. ಬಾಕ್ಸ್ಗಳು ಸಿಗುತ್ತೆ, ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುತ್ತೆ, ನಿಮಗೆ ಅರಣ್ಯ ಇಲಾಖೆಯಲ್ಲಿ ಸಿಗುತ್ತೆ, ಸಬ್ಸಿಡಿ ಬಾಕ್ಸ್ಗಳು ಸಿಗ್ತವೆ. ಬಾಕ್ಸ್ ತಂದಾದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿರಲ್ವಲ್ಲ. ಸೊ ಒಂದು ಪ್ರಾಪರ್ ಟ್ರೈನಿಂಗ್ ಬೇಕಾಗಿರುತ್ತೆ. ಸೊ ಮೇಂಟೆನೆನ್ಸ್ ಹೆಂಗೆ ಅಂತ. ಸೊ ನಮ್ಮದು ಒಂದು ಹತ್ತತ್ರ ಒಂದು 45 ಜನ ರೈತರುಗಳಿಗೆ ಬಾಕ್ಸ್ ಕೊಟ್ಟಿದ್ದೀನಿ. ಸೊ ಅವ್ರದ್ದೆಲ್ಲ ಸೇರಿ ಒಂದು ವಾಟ್ಸಪ್ ಗ್ರೂಪ್ ಇದೆ ನಮ್ಮದು, ಕಿಶನ್ ಹನಿ ಬಿ ಫಾರ್ಮರ್ಸ್ ಅಂತಲೇ ಹೇಳ್ಬಿಟ್ಟು. ಸೊ ಯಾವುದೇ ಇವತ್ತು ಬಾಕ್ಸ್ ಕೊಟ್ಟಿರೋರು, ತಗೊಂಡೋಗಿರೋರು ಏನೇ ಪ್ರಾಬ್ಲಮ್ ಆದ್ರೂ ಆ ನಮ್ಮ ಗ್ರೂಪಲ್ಲಿ ಹಾಕಿದ್ರೆ ಇಮ್ಮಿಡಿಯೇಟಾಗಿ ಅದಕ್ಕೆ ಏನು ಸೊಲ್ಯೂಷನ್ ಬೇಕೋ ಅದು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಫ್ರೀಯಾಗಿ ಅಲ್ಲೇ. ಮತ್ತೆ ಬಾಕ್ಸ್ ಎಲ್ಲ ನಾನೇ ಎಲ್ಲ ಇದನ್ನು ಮಾಡ್ಕೊಡ್ತೀನಿ. ಆಮೇಲೆ ಜೇನಿಗೆ ಸಂಬಂಧಪಟ್ಟಂಗೆ, ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಮೆಟೀರಿಯಲ್ಸ್ ಏನೇನು ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಾನೇ ಕೊಡ್ತೀನಿ. 10 ಬಾಕ್ಸ್ ಖಂಡಿತ ಮಾಡಬೇಡಿ. 10 ಬಾಕ್ಸ್ಗೆ ದಯವಿಟ್ಟು ಬಂಡವಾಳ ಹಾಕಬೇಡಿ. 1 ಎಕರೆ ಇತ್ತ 3 ಕಾಲೋನಿ ಹಾಕಿ ಅಂತಲೇ ಹೇಳೋದು ನಾನು. 3 ಬಾಕ್ಸ್ಗಳು ಹಾಕಿ.
ಯಾಕಂದರೆ 100% ಸಕ್ಸಸ್ ಆಗೇ ಆಗುತ್ತೆ. ಇವಾಗ ನಾನು ಒಂದು ಬಾಕ್ಸ್ ಹಾಕಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಒಂದು ಬಾಕ್ಸಲ್ಲಿ ಒಂದೊಂದು ಸತಿ ಇರುತ್ತೆ, ಒಂದೊಂದು ಸತಿ ಎದ್ದೋಗುತ್ತೆ. ಇದೇ 2 ಬಾಕ್ಸ್ 3 ಬಾಕ್ಸ್ ಇತ್ತು ಅಂದರೆ ಒಂದು ಬಾಕ್ಸ್ ಎದ್ದೋದ್ರೂ 2 ಬಾಕ್ಸ್ ಚೆನ್ನಾಗಿ ಬಂತು ಅಂದರೆ ಡಿವೈಡ್ ಮಾಡ್ಕೊಂಡು ಜಾಸ್ತಿ ಮಾಡ್ಕೊತಾ ಬರ್ಬೋದು. ನಾನು ಒಂದು ಟೆಕ್ನಿಕ್ ಮಾಡಿಕೊಂಡೆ. ಈಗ 15 ಬಾಕ್ಸ್ ತಂದಾಗ ನಾನೇನು ಮಾಡಿದೆ, 5 ಬಾಕ್ಸ್ನ ಬರೀ ಜೇನುತುಪ್ಪಕ್ಕೆ ಅಂತ ಬಿಟ್ಕೊಂಡೆ. ಇನ್ನು 10 ಬಾಕ್ಸ್ನ ಏನು ಮಾಡಿದೆ, ಡಿವೈಡ್ ಮಾಡ್ತಾ ಬಂದೆ ನಾನು. ಅದು ಡಿವೈಡ್ ಆದರೆ ಒಂದು ಬಾಕ್ಸ್ನ 3 ಬಾಕ್ಸ್ ಮಾಡ್ಬೋದು, 10ನ 30 ಮಾಡ್ಬೋದು. ನಾವು 20 ಮಾಡಿದ್ವಿ ಅಂದ್ಕೊಳ್ಳಿ, 20 ಮಾಡಿದ್ರೆ ಅದರಲ್ಲಿ 5 ಬಾಕ್ಸು ಜೇನುತುಪ್ಪಕ್ಕೆ ಅಂತ ಇಡಬೇಕು, ಇನ್ನು 15 ಬಾಕ್ಸ್ನ ಡಿವೈಡ್ಗೆ ಅಂತಲೇ ಮಾಡ್ಕೋಬೇಕು. ಸೊ ಜೇನು ಪೆಟ್ಟಿಗೆಗೆ ಅಂತ ಹೇಳ್ಬಿಟ್ಟು 30% ಇಟ್ಟರೆ 70%ನ ಡಿವೈಡ್ಗೆ ಅಂತ ಇಟ್ಕೊಬೇಕು. ಸೊ 170 ಬಾಕ್ಸಲ್ಲಿ ನಂದು 70 ಬಾಕ್ಸು ಜೇನುತುಪ್ಪಕ್ಕೆ ಅಂತ ಇಟ್ಟಿರೋ ಬಾಕ್ಸ್ಗಳಿದ್ದಾವೆ. ಇನ್ನು 100 ಬಾಕ್ಸಲ್ಲಿ ನೋಡಿ ಈ ಥರ ಡಿವೈಡ್ ಮಾಡೋದು, ರೈತರುಗಳಿಗೆ ಕೊಡೋದು. ಸರ್ ಮಾರ್ಕೆಟಿಂಗ್ ತೊಂದರೆನೇ ಇಲ್ಲ ಸರ್, ಆರಾಮಾಗಿ ಇಲ್ಲೇ ಬಂದು ನೀವೊಂದು ಜೇನು ಕೃಷಿ, ಈಗ ನೀವು ಒಂದು ಯೂಟ್ಯೂಬ್ ಚಾನಲ್ ಅಲ್ವಾ ನಿಮ್ಮದು, ಈಗ ನಾನೆಲ್ಲೋ ಇದ್ದೆ, ಸೊ ನನ್ನನ್ನು ನೋಡ್ದಂಗೆ ಹೆಂಗೆ ಬರ್ತೀರಾ, ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಸುಮಾರು ಜನ ಬರ್ತಾರೆ. ಸೊ ನನಗೆ ಹನಿಗೆ ಆಗಲಿ ಬಾಕ್ಸ್ಗಳಿಗೆ ಆಗಲಿ ನಾನು ಹೊರಗಡೆ ಹೋಗಿ ಇದುವರೆಗೂ ಮಾಡಿದ್ದೇ ಇಲ್ಲ. ನಾನು ಎಲ್ಲ ಇಲ್ಲಿಗೆ ಬಂದು ಅವರೇ ಹುಡುಕೊಂಡ್ಬಿಟ್ಟು ತಗೊಂಡೋಗ್ತಾರೆ. ಸೂಪರ್ ಇಟ್ಟಿರೋ ಅಂಥ ಒಂದು ಇದು. ಇದು ನಾನು ಆಲ್ರೆಡಿ 2 ಸತಿ ಇದರಲ್ಲಿ 3 ಸತಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ ಹನಿ ಇದನ್ನು. ಈ ಒಂದು ಫ್ರೇಮಲ್ಲಿ ನಿಮಗೆ ಮಿನಿಮಮ್ ಅಂದರೆ 200ರಿಂದ 300 ಗ್ರಾಮಷ್ಟು ಹನಿ ಸಿಗುತ್ತೆ ಇದರಲ್ಲಿ ನಿಮಗೆ. ಕಂಪ್ಲೀಟು ಶೀಲ್ಡ್ ಆಗಿರೋಂಥದ್ದು. ಇದು ತುಂಬಿದ್ರೆ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದಂತ ಹನಿ ಇದು. ಈಗೆಲ್ಲ ಸ್ಟಾಕ್ ಮಾಡ್ತಾ ಇದ್ದಾವೆ ನೋಡಿ. ಈಗ ಗಂಡು ಹುಳುಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹಂಗಾಗಿ ಸ್ವಲ್ಪ ಅವನ್ನ ಬಿಟ್ಕೊಂಡ್ರೆ ಏನು ಮಾಡುತ್ತೆ ಅಂದರೆ ಇರೋ ಬರೋದೆಲ್ಲ ಕುಡ್ದಾಕ್ಬಿಡುತ್ತೆ. ನಾವು ಕೇಳಿರ್ಬೋದು ಈ ಎಲ್ಲ ಕಡೆ ಹಳ್ಳಿಗಳ ಕಡೆ ಹೇಳ್ತಿರ್ತಾರೆ ಅಮಾವಾಸ್ಯೆ ಹುಣ್ಣಿಮೆ ಅವು ಇಕ್ಬಿಟ್ಟು ಕುಡ್ಕೊಂಬಿಡ್ತವೆ ಅಂತ. ಇವು ಕೇವಲ ವರ್ಕರ್ಸ್ ಬೀಸೆ ಆಗಲಿ ಇವೇ ಆಗಲಿ ಮಳೆಗಾಲದಲ್ಲಿ ಮಾತ್ರ ಕುಡಿಯೋದು. ಈ ಗಂಡು ನೊಣಗಳು ಒತ್ತಿಲ್ದೊತ್ತನ್ನೆಲ್ಲ ಕುಡಿದು ಬಿಡ್ತವೆ. ಅವು ಸಂಗ್ರಹ ಮಾಡಲ್ಲ, ಅವೇನಿದ್ರು ಕಿತ್ಕೊಂಡು ತಿನ್ನೋದೇ ಅದು. ಆಮೇಲೆ ಟೈಮಿಂಗ್ ಸೆನ್ಸ್ ಇಲ್ಲ, ಸಂಜೆದ್ದು ಆಚೆಗೆ ಹೋಗೋದು. ಇದ್ರ ಲೈಫ್ ಟೈಮ್ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ 6 ಗಂಟೆಗೆ ಈಚೆಗೆ ಹೋಯ್ತು ಅಂದರೆ ರಾತ್ರಿ ಆಗೋಷ್ಟರಲ್ಲಿ ಎಲ್ಲ ಗೂಡುಗಳಿಗೂ ಹುಳ ಬಂದುಬಿಡುತ್ತೆ. ಗಂಡು ನೊಣ ಹಂಗಲ್ಲ, ಮಧ್ಯಾಹ್ನ ಸಂಜೆ ಹಂಗೆ ಈಚೆಗೆ ಬರುತ್ತೆ, ಓವರ್ 2 ದಿವಸ ಬರಲ್ಲ ಒಳಕ್ಕೆ. ಸೇಮ್ ಎಲ್ಲ ಹ್ಯೂಮನಲ್ಲಿ ಗಂಡಸ್ರದ್ದು ಯಾವ ಥರ ಲೇಸಿನೆಸ್ಸು ಹಂಗೆ ಇವಕ್ಕೂ ಕೇವಲ ಇದು ಗ್ರಾಣಿ ಜೊತೆ ಮಿಲನ ಆಗೋದಕ್ಕೋಸ್ಕರ ಅಷ್ಟೇ. ಒಂದೊಂದು ಸತಿ ಇಲ್ಲಿ ಜಾಸ್ತಿ ಆಗಿದ್ದು ಏನಾಗುತ್ತೆ ಅಂತಂದರೆ ಮೇಲ್ಭಾಗದಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆದಾಗ ಮೇಲ್ಭಾಗದಲ್ಲೂ ಕಟ್ಟುತ್ತೆ, ಇಲ್ಲೂ ಹನಿ ಸ್ಟಾಕ್ ಆಗುತ್ತೆ ನಮಗೆ. ಬಟ್ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಅದು ಕೈಲಿ ಹಿಂಡಬೇಕು. ಎಕ್ಸ್ಟ್ರಾಕ್ಟ್ರಲ್ಲಾದರೆ ಇದು ಫ್ರೇಮ್ನ ಕರೆಕ್ಟಾಗಿ ಎಕ್ಸ್ಟ್ರಾಕ್ಟ್ರಲ್ಲಿಟ್ಟು ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಮುಖಾಂತರ ತಿರುಗಿಸೋದ್ರಿಂದ ಹನಿ ಈಚೆಗಡೆ ಬರುತ್ತೆ. ನಾರ್ಮಲ್ ಆಗಿ ಇದರಲ್ಲಿ ಯಾವ್ಯಾವ ಥರ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಸರ್? ಮೇಂಟೆನೆನ್ಸ್ ಅಂದರೆ ನಮಗೆ 2 ಥರ ಮೇಂಟೆನೆನ್ಸ್ ಬರುತ್ತೆ ಸರ್. ಒಂದು ನಿಮಗೆ ಫಸ್ಟು ಬಾಕ್ಸ್ದೊಂದು ಇದನ್ನು ತೋರಿಸ್ಬಿಡ್ತೀನಿ ಬನ್ನಿ. ಇಲ್ಲಿ ಅಲ್ಲಿಡ್ತೀನಿ ಮನೇಲಿ ಮಶಣ ಬಾಯ್ಲೆ. ಈ ಥರ ಇರುತ್ತೆ ಸರ್. ಇದು ಸೂಪರ್ ಚೇಂಬರು. ಈ ಬ್ರೂಡ್ ಚೇಂಬರ್ ಅಂದರೆ ಸಂಸಾರ ಕೋಣೆಯಲ್ಲಿ ಕೇವಲ ಅವು ಮರಿಗಳಿಗೆ ಹುಳುಗಳಿರೋಕ್ಕೆ ಮಾತ್ರ ಇದು. ಇದರಲ್ಲಿ ತುಪ್ಪನೂ ಇರುತ್ತೆ, ಮೊಟ್ಟೆಗಳೆಲ್ಲ ಇರುತ್ತೆ. ಬಟ್ ಇದನ್ನು ನಾವು ಮುಟ್ಟಂಗಿಲ್ಲ. ಇದು ಕೇವಲ ಅವುಗಳಿಗೋಸ್ಕರ, ಅವುಗಳ ಜೀವನಕ್ಕೋಸ್ಕರ ಇದು ಒಂಥರ ಬ್ಯಾಂಕ್ ಥರ. ಅದಕ್ಕೆ ಏನಕ್ಕೆ ಸ್ಟಾಕ್ ಮಾಡುತ್ತೆ ಅಂತಂದರೆ ಜೇನು ಯಾವತ್ತೂ ಮೇಲ್ಗಡೆ ಮಟ್ಟದಲ್ಲಿ ಮಾತ್ರ ಜೇನನ್ನ ಸ್ಟಾಕ್ ಮಾಡೋದು. ಸೊ ನಾವು ಈ ಥರ ಸೂಪರ್ ಕೊಟ್ಟಾಗ ಏನು ಮಾಡುತ್ತೆ ಅಂತಂದರೆ ಅದೆಲ್ಲ ಮುಂದಿನ ಮಳೆಗಾಲ ಅಥವಾ ಅಭಾವ ಕಾಲ ಅಂತ ಏನು ಕರಿತೀವಿ ಅದಕ್ಕೋಸ್ಕರ ಜೇನನ್ನ ಸ್ಟಾಕ್ ಮಾಡ್ಕೊಳತ್ತದು. ನಾವೇನು ಮಾಡ್ತೀವಿ, ಅದ್ರ ಕೂಡಿಟ್ಟಿರೋ ಇದನ್ನು ನಾವು ಕದ್ದು ತಿಂತಿದ್ದೀವಿ ಅಷ್ಟೇ. ಸೊ ನಾವು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ, ತಿರ್ಗಾ ಫ್ರೇಮ್ ಹಂಗೆ ಕೊಡ್ತೀವಿ. ಹಂಗೆ ಕೊಟ್ಟಾಗ ತಿಂಗಳಲ್ಲಿ ಇವಾಗ ಇವತ್ತು ಜಾನ್ವರಿ ಅಂದ್ಕೊಳ್ಳಿ, ಇವಾಗ ಫೆಬ್ರವರಿ ಅಂದ್ಕೊಳ್ಳಿ, ಫೆಬ್ರವರಿ 1ನೇ ತಾರೀಕು ನಾನು ಜೇನುತುಪ್ಪ ತೆಗೆದೆ. ಇದರಿಂದ ಇವತ್ತು ತೆಗೆದುಬಿಟ್ಟು ಏನು ಮಾಡ್ತೀನಿ, ತಿರ್ಗಾ ಹಂಗೆ ಫ್ರೇಮ್ ತೋರಿಸಿದ್ನಲ್ಲ ನಿಮಗೆ, ಆ ಫ್ರೇಮ್ನ ತುಪ್ಪ ತೆಗೆದಾದ್ಮೇಲೆ ತಿರ್ಗಾ ಅದೇ ಥರ ಇಟ್ಬಿಡ್ತೀನಿ ನಾನು. ತಿರ್ಗಾ ಆಹಾರ ಚೆನ್ನಾಗಿ ಸಿಕ್ತು ಅಂದರೆ ವಿತಿನ್ 10 ದಿವಸದೊಳಗೆ ತುಂಬೋಗ್ಬಿಡುತ್ತೆ. ತಿರ್ಗಾ 11 ದಿವಸಕ್ಕೆ ತೆಗಿಯೋದು, ತಿರ್ಗಾ ಇಡೋದು. ಒಂದು ಸತಿ ತೆಗೆದ್ರೆ ನಿಮಗೆ 1 kg 600 ಗ್ರಾಮಿಂದ 2 kg ಅಷ್ಟು ಜೇನುತುಪ್ಪ ಸಿಗುತ್ತೆ ಒಂದು ಪೆಟ್ಟಿಗೆನಲ್ಲಿ. ನೀವು 1 ತಿಂಗಳಲ್ಲಿ 3 ಬಾರಿ ತೆಗೆದ್ರಿ ಅಂದರೆ ಎಷ್ಟಾಯಿತು? 1.5 kg ಅಂತ ಇಟ್ಕೊಂಡ್ರು 4.25 kg ತುಪ್ಪ ಆಯಿತು. 4 ತಿಂಗಳು ತೆಗಿತೀರಾ, ಎಷ್ಟಾಯಿತು ಸರ್? 4 ತಿಂಗಳು ತುಪ್ಪ ತೆಗಿತೀರಾ.
ಒಂದು ಸತಿಗೆ ಒಂದು ಇದರಲ್ಲಿ ಬರೀ 2 ತಿಂಗಳಂತ ಕೌಂಟ್ ಮಾಡ್ಕೊಳ್ಳಿ, 3 kg ಆಯಿತು ಸರಿನಾ. ಒಂದು ತಿಂಗಳು ಬರೀ ಒಂದು ಬಾಕ್ಸಿಂದ 3 kg ಸಿಕ್ತು. ಹನಿ ಸೀಸನ್ 4 ತಿಂಗಳಿರುತ್ತೆ, 4 3 12 kg ಆವ್ರೇಜ್ ಇಟ್ಕೊಬೋದು. 10 kg ಇಟ್ಕೊಳ್ಳಿ ಒಂದು ಬಾಕ್ಸಿಂದ. ಆಮೇಲೆ ಇದು ಮೇಂಟೆನೆನ್ಸ್ ಹೆಂಗೆ ಅಂತ, ಈಗ ತಗೊಂಡೋಗಿ ಒಂದು ಜೇನು ಪೆಟ್ಟಿಗೆ ತಗೊಂಡೋಗಿ ಇಟ್ವಿ ನಾವು. ಸೊ ಏನು ಮಾಡಬೇಕು, ಮೊದಲು ಫಸ್ಟು ನಾವು ನೋಡಬೇಕಾಗಿರೋದು ಜೇನುತುಪ್ಪ ತಗೊಂಡೋದ್ಮೇಲೆ ಈ ಥರ ಏರಿಗಳು ಹಳೇದಾಗ್ತಾ ಇದಕ್ಕೆ ಇದು ವ್ಯಾಕ್ಸ್ ವರ್ಮ್ ಅಂತ ಬರುತ್ತೆ, ಅಂದರೆ ಮೇಣದ ಹುಳು ಅಂತ ಬರುತ್ತೆ. ಅದು ಮೇಣನೇ ತಿನ್ನುತ್ತದು, ಅದು ಚಿಟ್ಟೆ ಥರದ್ದು ಸಣ್ಣದು ಮೊಟ್ಟೆ ಇರುತ್ತೆ, ಅದು ತಿಂತ ಮೇಣ ತಿನ್ಕೊಂಬರುತ್ತೆ, ಅವಾಗ ಗೂಡು ಎದ್ದೋಗ್ಬಿಡುತ್ತೆ. ಇದೊಂದು ಬರುತ್ತೆ. ಇವೆಲ್ಲವೂ ನಮ್ಗೆ ಯಾವುದೂ ವೇಸ್ಟ್ ಅಲ್ಲ, ಇದೆಲ್ಲನೂ ನಮಗೆ ಕೆಲಸಕ್ಕೆ ಬರೋಂಥದ್ದೇನೆ. ಇದು ಯಾವ್ಯಾವ ಇನ್ಫೆಕ್ಟೆಡ್ ಆಗಿರುತ್ತೆ, ಎಫೆಕ್ಟ್ ಆಗಿರುತ್ತಲ್ಲ ಅಂಥವನ್ನೆಲ್ಲ ನೋಡಿ ಈ ಥರ ತೆಗೆದ್ಬಿಟ್ಟು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಬೇಕು ನಾವು. ಕ್ಲೀನ್ ಮಾಡಿಕೊಂಡು ಇದರಲ್ಲಿ ಏನಾದರೂ ಜಾಸ್ತಿ ಹುಳ ಇತ್ತು ಅಂತ ಅಂದರೆ, ಮೊಟ್ಟೆಗಳಿರುತ್ತೆ ಈ ಸಂದಿಲೆಲ್ಲ, ಈ ಪ್ಯಾಚ್ ಥರ ಒಂದೊಂದು ಗೂಡು ಥರ ಇರುತ್ತೆ, ಆ ಥರ ಇತ್ತು ಅಂದರೆ ಈ ಫ್ರೇಮ್ನ ಕುದಿಯೋ ನೀರು ಇರುತ್ತಲ್ಲ, ಬಾಯ್ಲಿಂಗ್ ವಾಟ್ರಲ್ಲಿ ಈ ಫ್ರೇಮ್ನ ಹಾಕಬೇಕು. ಈ ಫ್ರೇಮ್ನ ಹಾಕಿ ಸ್ವಲ್ಪ ಇದಾದಮೇಲೆ ತೆಗೆದುಬಿಟ್ಟು ಅಗೈನು ಈ ಕಡೆಯಿಂದ ಕಟ್ಕೊಂಬಂದಿರೋದನ್ನ ನೀವು ಕ್ಲೀನ್ ಮಾಡ್ತಿರ್ತೀರಲ್ಲ, ಅಗೈನ್ ಅದ್ರ ಪಕ್ಕಕ್ಕೆ ಈ ಥರ ಕೊಟ್ಕೊತಾ ಬರಬೇಕು. ಆವಾಗ ಎಲ್ಲ ಇದು ಕ್ಲೀನಾಗಿ ಫಸ್ಟ್ ಕ್ಲಾಸ್ ಆಗಿರೋ ಒಂದು ಪ್ಯೂರು ಚೆನ್ನಾಗಿರೋ ಕುಟುಂಬ ಕೂತ್ಕೊಳ್ಳುತ್ತೆ. ಇದನ್ನು ಪ್ರತಿ ಸತಿನೂ ನಾವು 15 ದಿವಸಕ್ಕೊಂದು ಸತಿ ನೋಡಿ ಈ ಥರ ಬ್ರೂಡ್ ಚೇಂಬರ್ ಇತ್ತು ಅಂತ ಅಂದರೆ ಇದನ್ನು ತೆಗೆದುಬಿಟ್ಟು ಕ್ಲೀನಾಗಿ ಒಂದು ಕಡೆ ಇದನ್ನು ಬಟ್ಟೆ ಹಾಕ್ಬಿಟ್ಟು ಇಟ್ಬಿಟ್ಟು, ಇದೆಯಲ್ಲ ಇದೇ ಮೇಯ್ನು, ಇದು ತಳಮಣೆ ಅಂತ ಕರಿತೀವಿ. ನೋಡಿ ಈ ಥರ ನೀಟಾಗಿ ಕೆರೆದು ಇಲ್ಲಿ ಯಾವುದೇ ಥರದ್ದು ಡಸ್ಟ್ ಗಿಸ್ಟ್ ಇರಬಾರ್ದು. ಇದರಲ್ಲಿ ಈ ಥರದ್ದೊಂದು ಬ್ರಷ್ ಸಹಾಯದಿಂದ ಇದು ಮಾಮೂಲಿ ತೋರಿಸಿದೆ, ಒಂದು ಲೈವ್ ಆಗಿರೋದೇ ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡೋದು ಅಂತ. ಈ ಥರ ತೆಗೆದುಬಿಟ್ಟು ತಿರ್ಗಾ ಸ್ಟ್ಯಾಂಡಲ್ಲೇ ತಿರ್ಗಾ ಫಿಟ್ ಮಾಡಿ ಫುಲ್ಲು ನೀಟಾಗಿರಬೇಕು. ಸಾಧ್ಯ ಆದರೆ ಒಂದು ಒದ್ದೆ ಬಟ್ಟೆ, ಹೊಸ ಬಟ್ಟೆ ಇರುತ್ತಲ್ಲ ಆ ಬಟ್ಟೆಯಲ್ಲೂ ಕ್ಲೀನಾಗಿ ನೀಟಾಗಿ ಒರೆಸಿ ಸೊ ಜಾಸ್ತಿ ಹುಳುಗಳ ಸಂಖ್ಯೆ ಜಾಸ್ತಿ ಇತ್ತು ಅಂದರೆ ಗೇಟು ಇದನ್ನು ಕೊಡಿ. ಹುಳುಗಳ ಸಂಖ್ಯೆ ಕಡಿಮೆ ಇದ್ದಾಗ ಈ ಥರ ಕೊಟ್ಟು ತಿರ್ಗಾ ಅಗೇನ್ನ ಈ ಜೇನು ಪೆಟ್ಟಿಗೆನ ತೆಗೆದು ಯಥಾಸ್ಥಿತಿಗೆ ಇದೇ ರೀತಿ ಇಡಬೇಕು. ಆಮೇಲೆ ಇರುವೆಗೆ ಅದು ಕೆಳಗಡೆಗೆ ಇರುವ ಪೌಡ್ರು ಅಥವಾ ನೀರು, ಸೊ ನಿಮ್ಮ ಕನ್ವೀನಿಯೆಂಟ್ ಯಾವ ಥರ ಇರುತ್ತೋ ಆ ಥರ ಹಾಕಬೇಕು. ಸೊ ನಾನು ರೆಫರ್ ಮಾಡೋದು, ಪ್ರಿಫರಾಗಿ ಹೇಳೋದು ಅಂತಂದರೆ ಇರುವೆ ಪೌಡ್ರು ನನಗೆ ತುಂಬ ಇದು. ಮುಂಚೆ ಆಯಿಲ್ ಹಾಕಿ ಆಮೇಲೆ ಸುತ್ತ ಬೌಲ್ಗಳಿಕ್ಕಿ ನೀರಿಟ್ಟು ಎಲ್ಲ ಟ್ರೈ ಮಾಡಿ ನೋಡಿದ್ವಿ. ಇನ್ನೊಂದೇನು ಅಂತಂದರೆ ಪೆಟ್ಟಿಗೆ ಸಂಖ್ಯೆ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದರೆ, ಈಗ ನೀರು ಹಾಕೊಂಬಂದಿರ್ತೀವಿ, ಮಧ್ಯಾಹ್ನದಷ್ಟೊತ್ತಿಗೆ ನೀರೇ ಇರೋಲ್ಲ, ಎಲ್ಲ ಇದಾಗೋಗ್ಬಿಟ್ಟಿರ್ತೀವಿ, ತಿರ್ಗಾ ಇರುವೆ ಎತ್ತುತ್ತಾನೆ ಇರುತ್ತೆ. ಅಟ್ಲೀಸ್ಟ್ ಒಂದು 10 ದಿವಸ ಆದ್ರೂ ಅದು ಸೆಕ್ಯೂರ್ ಆಗಿರಬೇಕು ಅಂದರೆ ನಾನು ಸಜೆಸ್ಟ್ ಮಾಡೋದು ಇರುವೆ ಪೌಡ್ರ್ ಹಾಕಿ ಅಂತ. ನಮ್ಮ ರೈತರೊಬ್ಬರು ಬಂದಿದ್ದಾರೆ, ಅವರು ಪೆಟ್ಟಿಗೆ ತೊಗೊಂಡಿದ್ದಾರೆ. ಸೊ ಅವ್ರಿಗೆ ಯಾವ ಥರ ಕ್ಲೀನ್ ಮಾಡೋದು, ಇದನ್ನ ಮೇಂಟೆನೆನ್ಸ್ ಯಾವ ಥರ ಮಾಡೋದು ಅನ್ನೋದನ್ನ ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಸರ್ ಇದನ್ನು ಫಸ್ಟು ನೀವು ಇದನ್ನು ತೊಗೊಳ್ಳಿ, ಇದನ್ನು ಇವಾಗ ತಡೀರಿ ಹೇಳ್ತೀನಿ. ನಿಧಾನಕ್ಕೆ ಈ ಪೆಟ್ಟಿಗೆನ ತೆಗೀರಿ, ಇದು ಕ್ಯಾಪ್ ತೆಗೀರಿ, ಇದನ್ನು ನಿಧಾನಕ್ಕೆ ತೆಗೀರಿ. ಹಂಗೆ ತೆಗೀರಿ, ನಿಧಾನಕ್ಕೆ ತೆಗೀರಿ, ಏನಾಗಲ್ಲ. ತೆಗೆದ್ರೆ ಹಿಂಗೆ ಉಲ್ಟಾ ಮಾಡಿ ಅದನ್ನು, ಅಲ್ಲಿ ಜೇನು ನೊಣ ಇದೆಯಲ್ಲ ಹಂಗೆ ಇಡಿ ಕೆಳಗಡೆ, ಹಂಗಲ್ಲ ಹಂಗೆ ಇಡಿ. ಇವಾಗ ಇದ್ರ ಮೇಲೆ ಬಟ್ಟೆ ಹಾಕಿ ಹಿಂಗೆ ಓಪನ್ ಮಾಡಿ, ಈ ಥರ ಹಿಂಗೆ ಬಟ್ಟೆ ಹಾಕ್ಬೇಕು. ಹಿಂಗೆ ಬಟ್ಟೆ ಹಾಕಿ ನಿಧಾನಕ್ಕೆ ಆ ಸ್ಟ್ಯಾಂಡ್ ಮೇಲೆ ತೆಗೀರಿ, ಹಂಗೆ ನಿಧಾನಕ್ಕೆ ಸ್ಟ್ಯಾಂಡ್ ಮೇಲೆ ಈ ತಲೆಮಣ್ಣಲ್ಲಿ ಯಾವ ಥರ ಇದೆ ಅಂತ. ಈಗ ನೀವೇನು ಮಾಡಬೇಕು, ಫಸ್ಟು ಇದನ್ನು ತೊಳಿ ಕ್ಲೀನ್ ಮಾಡಿ, ಅದನ್ನು ಈ ಕಡೆಗೆ ಬನ್ನಿ. ಅದು ಸೈಡಲ್ಲಿರೋದೆಲ್ಲ ತೆಗೀರಿ ಅದನ್ನು. ತೆಗೀರಿ ಆ ಗ್ಲೌಸಲ್ಲಿ ಒಂದು ಸತಿ ಹಿಂಗೆ ಗುಜ್ಜಿ ಹಿಂಗೆ ಹಾಗೆ ತೆಗೀರಿ ಅದನ್ನೆಲ್ಲ ತೆಗೀರಿ. ಹಿಂದಗಡೆ ಆಮೇಲೆ ಸ್ಟ್ಯಾಂಡು
ನೋಡಿ ಸರ್ 15 ದಿವಸಕ್ಕೊಂದ್ಸತಿ ಇಷ್ಟೇ ಮಾಡ್ಬೇಕಾದ್ರೆ ಕೆಲಸ 5 ನಿಮಿಷನೂ ಆಗಲಿಲ್ಲ ಇದು. ಸೂಪರ್ ಹಿಟ್ ಆಗಲು ಈ ಥರ ಮಾಡಬೇಕು. ಸೂಪರ್ ಹಿಟ್ಟಾಗ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ಸೂಪರ್ ಕೊಡೋದು ನಾವು ಹುಳಗಳ ಸಂಖ್ಯೆ ಜಾಸ್ತಿ ಆದಾಗ. ಈಗ ಇನ್ಶಿಯಲಾಗಿ ತಗೊಂಡೋದಾದ್ಮೇಲೆ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಈಗ ನನಗೆ ಫುಲ್ಲು ಬಾಕ್ಸ್ ತುಂಬ ಆದಮೇಲೆ ಅದನ್ನು ನಾವು ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ಕ್ಲೀನ್ ಮಾಡಿಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಅದು ತೆಳ್ಳುತ್ತೆ ತಂದು 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 ಈಚೆಗೆ ಇಲ್ಲೆಲ್ಲ ತಂದು ಸ್ಟಾಕ್ ಹಾಕುತ್ತೆ ಇಲ್ಲಿ. ಇದನ್ನು ನಾವು ಹೊಸದಾಗಿ ನಮ್ಮ ತೋಟಕ್ಕೆ ಯಾರಾದರೂ ಇನ್ಸ್ಟಾಲ್ ಮಾಡಬೇಕು ಅಥವಾ ನಾನು ಜೇನು ಪೆಟ್ಟಿಗೆ ಇಡಬೇಕು ಅಂತಂದರೆ ಈ ಜೇನು ಪೆಟ್ಟಿಗೆ ತಗೊಂಡೋಗ್ಬೇಕಾಗಿರೋದು ನೈಟ್ ಹೊತ್ತು ಮಾತ್ರನೇ ಇದನ್ನು ನಾವು ಸಾಗಣೆ ಮಾಡ್ಕೊಳಕ್ಕೆ ಸಾಧ್ಯ. ಡೇ ಹೊತ್ತು ಮಾಡೋದಕ್ಕಾಗಲ್ಲ. ಯಾಕಂದರೆ ಇದ್ರ ಲೈಫ್ ಸ್ಟೈಲೇ ಆ ಥರ ಇರುತ್ತೆ. ಬೆಳಗ್ಗೆ 6 ಗಂಟೆ ಹೊರಗಡೆ ಬಂತು ಅಂದರೆ ರಾತ್ರಿ 7 ಗಂಟೆ ಅಷ್ಟೊತ್ತಿಗೆ ವಾಪಸ್ ಹೊರಟೋದು. ಆ್ಯಂಡ್ ರಾತ್ರಿ ಹೊತ್ತು ಇದ್ರ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ಲಿ ಝೀರೋ, ಆ್ಯಕ್ಟಿವಿಟೀಸ್ ಇರಲ್ಲ. ಇವಾಗ ನೀವು ನೋಡ್ಬೋದು, ಇಲ್ಲಿ ಪೋಲನ್ಸ್ ತರ್ತಾ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕಾಲಲ್ಲಿ ಪರಾಗಗಳು ಕಚ್ಕೊಂಬರ್ತಾ ಇರುತ್ತೆ. ಹಂಗೆ ಅಬ್ಸರ್ವ್ ಮಾಡ್ತಾಯಿರ್ರಿ, ಪೋಲನ್ಸ್ ಎಲ್ಲ ಕಚ್ಕೊಂಬರ್ತಾ ಇರುತ್ತೆ. ಸರ್ ಈಗ ನನ್ನ ಹತ್ರ ಇರೋದು ಈ ಸ್ಟ್ಯಾಂಡ್ ಕೊಡ್ತೀನಿ ಅಂದ್ಕೊಳ್ಳಿ. ಇದಕ್ಕೆ ನೆರಳಾಗಿರ್ಬೇಕು ಆದಷ್ಟು. ಸ್ವಲ್ಪ ಇದು ಬಿಸಿ ಕಡಿಮೆ ಆದಷ್ಟು ಈ ಬಿಸಿ ಜಾಸ್ತಿ ಆದರೆ ಏನಾಗ್ಬಿಡುತ್ತೆ ಅಂದರೆ ಏರಿ ಬರುತ್ತಲ್ಲ, ಅದು ಮೆಲ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಆದಷ್ಟು ನೆರಳಿರಬೇಕು, ತಂಪಾದ ವಾತಾವರಣದಲ್ಲಿ ಇದ್ರೆ ಚೆನ್ನಾಗಿ ಬರುತ್ತೆ. ಈಗ ಸುತ್ತು ಹುಲ್ಲು ಇರುತ್ತೆ, ಮಿಡ್ಲಲ್ಲೇ ಇಡ್ಬೋದಾ? ಇಡ್ಬೋದು. ಈಗ ನೋಡಿ, ಇದು ನಂದು ಲಾಕಿಂಗ್ ಸಿಸ್ಟಮ್ ಇದೆ. ಇವು ಸ್ಟ್ಯಾಂಡ್ಗಳಿದೆಯಲ್ಲ, ಇವು ಲಾಕ್ ಒಂದು ಸತಿ ನಾನು ಇದನ್ನು ನೆನೆಸ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿಬಿಟ್ಟೆ ಅಂತ ಅಂದರೆ ಅದು ಕ್ಲೀನಾಗಿ ಲಾಕಾಗಿ ಹೋಗ್ಬಿಡುತ್ತೆ. ಈಗ ಏನಾದರೂ ಗರಿ ಬೀಳೋದು ಅದನ್ನು ಇದೆಲ್ಲ ಆದಮೇಲೆ ಇದನ್ನು ದಾರನ ಈ ಥರ ಬಾಕ್ಸ್ಗೆ ನಾವು ಸ್ಟ್ಯಾಂಡ್ ಸಮೇತ ಸೇರಿ ಕಟ್ಬಿಡ್ತೀವಿ. ಹಿಂಗೆ ಕಟ್ಟಿದಾಗ ಏನಾಗುತ್ತೆ ಅಂತಂದರೆ, ಸಪೋಸ್ ಯಾವುದಾದ್ರೂ ಗಾಳಿ ಬಂತು ಅಥವಾ ಗರಿ ಏನಾದ್ರು ಬಿತ್ತು ಅಂದ್ರೂ ಡಿಸ್ಟರ್ಬ್ ಆಗೋಲ್ಲ, ಇದು ಕೆಳಗೆ ಬೀಳಲ್ಲ. ಸೊ ಈ ಥರ ಲಾಕ್ ಮಾಡ್ಕೊಂಬಿಟ್ರೆ ನೋಡಿ, ಇಲ್ಲಿ 3 ಲಾಕ್ ಇದೆ, 3 ಹೋಗಿ ಭೂಮಿ ಒಳಗಡೆ ಕಚ್ಕೊಂಬಿಡುತ್ತೆ. ಸೊ ಅದು ಡ್ರೈ ಆದಾದಮೇಲೆ ಇನ್ನೂ ಇದನ್ನು ಅಳ್ಳಾಡ್ಸೋಕ್ಕಾಗಲ್ಲ. ಸೊ ಸೇಫಾಗಿರುತ್ತೆ ಇದು. ಈ ಥರ ಕಟ್ಬಿಟ್ಬಿಡ್ತೀವಿ. ಸರ್, ಇದು ಇರುವೆ ಬಿಟ್ಟು ನಾವು ರೀಸೆಂಟ್ಲಿ ಬುಕ್ಸಲ್ಲಿ ಓದಿರೋದ್ರಲ್ಲಿ ಕಡ್ಜ ಒಂದು ಅಟ್ಯಾಕ್ ಮಾಡೋದು ಕೇಳಿದೆ. ಅದು ಬಿಟ್ಟು ಈ ಕಾರ್ಪೆಂಟರ್ ಬಿ ಅಂತ ಗೊತ್ತು. ಅದು ಎರಡು ಈ ಬಾಕ್ಸಿನ ಕೊರೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ತೀವಿ ಸರ್? ಅದು ಇನ್ನೊಂದೇನು ಅಂತಂದರೆ, ಇವುಗಳ ಸಂಖ್ಯೆ ಜಾಸ್ತಿ ಇತ್ತು ಅಂತಂದರೆ ಅವುಗಳ ಹತ್ರಕ್ಕೂ ಸೇರಿಸಲ್ಲ. ಯಾವಾಗ ಇವಾಗ ತೊಂದರೆ ಆಗುತ್ತೆ ಅಂತಂದರೆ, ಇವಾಗ ನಾವು ಡಿವೈಡ್ ಮಾಡಿರ್ತೀವಿ 3 ಬಾಕ್ಸ್ನ, 3 ಫ್ರೇಮ್ ಮಾಡಿರ್ತೀವಿ. ಈಗ ಒಂಥರ ಇನ್ಶಿಯಲ್ ಆಗೋದು ಮಗು ಥರ ಸರ್. ನಾವು ಇನ್ಶಿಯಲ್ ಮಕ್ಕಳನ್ನ ಯಾವ ಥರ ನೋಡ್ಕೊತೀವಿ ಹೇಳಿ, ಸ್ವಲ್ಪ ತುಂಬ ಕೇರಾಗಿ ನೋಡ್ಕೊತೀವಿ. ಅವು ನಡೆದಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅವನ್ನ ಸ್ವಲ್ಪ ಫ್ರೀ ಬಿಡ್ತೀವಿ. ಆ ಥರನೇ ಇದನ್ನು. ಸೊ ಕಡ್ಜಗಳು ಹಾರ್ಮ್ ಮಾಡ್ತೇವೆ, 1-2 ಹುಳ ಸಾಯಿಸ್ತವೆ ಅಷ್ಟೇ, ಕಂಪ್ಲೀಟ್ ಗೂಡ್ನೇ ಸಾಯಿಸಲ್ಲ. ಬಟ್ ಇರುವೆ ಆಮೇಲೆ ಈ ಕೆಂಜಗಗಳು ಇವೆಲ್ಲ ಒಂದು ಸತಿ ಅಟ್ಯಾಕ್ ಆಯಿತು ಅಂದರೆ ಹೋಲ್ ಇದೇ ಹೊರಟೋಗುತ್ತೆ. ಅಂದರೆ ಯೂಶಲಿ ನೀವು ಈ ಪೌಡರ್ಸ್ ಎಲ್ಲ ಹಾಕಿ ಅವಾಯ್ಡ್ ಮಾಡ್ತೀವಿ? ಹೌದು, ಪೌಡರ್ಸ್ ಹಾಕಿ ಅವಾಯ್ಡ್ ಮಾಡ್ತಾರೆ. ಇರುವೆ ಮತ್ತು ಕೆಂಜಗಗಳು ನನಗಂತೂ 85% 90% ಅವಾಯ್ಡ್ ಆಗೋಗಿದೆ. ಮತ್ತು ಸರ್, ನಾನು ಬಂದಾಗ ಈ ಹನಿ ಬಜಾರ್ಡ್ ಅಂತ ಒಂದು ಪಕ್ಷಿ ಇದೆ, ನೀವು ಅದ್ರದ್ದು ಯೂಶಲಿ ಅದು ಅಟ್ಯಾಕ್ ಮಾಡುತ್ತೆ. ಹೌದು, ಅದನ್ನು ಬಾಕ್ಸಿಗೆ ಬಂದು ಅಟ್ಯಾಕ್ ಮಾಡುತ್ತೆ? ಇಲ್ಲ ಸರ್, ಅದು ಹೊರಗಡೆ ಓಡಾಡ್ತಾ ಇರ್ಬೇಕಾದ್ರೆ ತಿನ್ನುತ್ತೆ. ಈಗ ಬಾಕ್ಸಿಗೆ ಬಂದು ಯಾರೂ ಕೂತ್ಕೊಂಡು ತಿನ್ನೋಕ್ಕಾಗಲ್ಲ ಅದನ್ನು. ಏನು ಅಂದರೆ ಸಪ್ರೇಟಾಗಿ ಇಂಡಿವಿಜುವಲಾಗಿ ಹಾರಾಡ್ಬೇಕಾದ್ರೆ ತಿನ್ಬೋದು. ಇವಕ್ಕೂ ತುಂಬ ಥ್ರೆಟನ್ಸ್ ಇರುತ್ತೆ. ಇದಕ್ಕೂ ಪಕ್ಷಿಗಳಿದ್ದಾವೆ ತಿನ್ನೋದಕ್ಕೆ, ಆಮೇಲೆ ಹಲ್ಲಿಗಳು ತಿಂತವೆ. ಸುಮಾರು ಒಂದೇ ಒಂದು ವೇಸ್ಟಾಗಿ ಕೆಳಗೆ ಬಿತ್ತು ಅಂದರೆ ಇರುವೆಗಳು ಅಟ್ಯಾಕ್ ಮಾಡ್ತವೆ. ಕರಡಿ ಇದೆ, ಆ ಕರಡಿ ಅಟ್ಯಾಕ್ ಮಾಡುತ್ತೆ. ಹನಿ ಬಜಾರ್ಡ್ ಯೂಶಲಿ ಅಂದರೆ ಇಲ್ಲಿ ನೀವು ಬಾಕ್ಸಸ್ಗೆ ಏನೋ ಬಂದು ಅಟ್ಯಾಕ್ ಮಾಡಲ್ಲ ಸರ್. ಈ ಪಕ್ಷಿಗಳೇ ಬರಲಿ ಸರ್, ಎಷ್ಟು ಹುಳ ತಿನ್ಬೋದು ಸರ್ ಮ್ಯಾಕ್ಸಿಮಮ್ ಅಂದರೆ? ಇಲ್ಲ, ನಾ ಕಾಡಲ್ಲಿ ಅಂದರೆ ನಾವು ಯೂಶಲಿ ಕಾಡಿಗೆಲ್ಲ ಹೋದಾಗ ಅವಾಗ ನೋಡಿರೋದು ಹನಿ ಬಜಾರ್ಡ್ ಇಡೀ ಗೂಡ್ನ ಕಿತ್ತು ಅದು ಹೋಗೋದು, ರಪ್ ಅಂತ ಹೊಡಿಯೋದು ಉಲ್ಡಿಸೋದು, ಆ ಥರದ್ದು ಇಲ್ಲೇನಿಲ್ಲ ಸರ್. ಯಾಕಂದರೆ ಅದು ಓಪನ್ ಆಗಿದೆ, ಇದು ಓಪನ್ ಆಗಿಲ್ವಲ್ಲ. ಈ ಏರಿಯೆಲ್ಲ ಸೆಕ್ಯೂರ್ಡೇ ತಾನೇ, ಇವಾಗ ಕಂಪ್ಲೀಟ್ ಇದೆಲ್ಲ ಸೆಕ್ಯೂರ್ಡೇ. ಇದು ಅಂದರೆ ಬಾಕ್ಸ್ ಬೀಳಿಸೋದು ಎಲ್ಲ ಏನೋ ಮಾಡೋದು, ಬಾಕ್ಸ್ ಬೀಳಿಸ್ಬಾರ್ದಂಗೆ ಇರೋ ನಾವು ನೋಡ್ಕೊತಾ ಇರೋದು. ಈಗ ಸಪೋಸ್ ಈಗ ನಮ್ಮ ಹಸುನೇ ಬರುತ್ತೆ, ಪುಸುಕಂತ ಟಚ್ ಮಾಡುತ್ತೆ, ಹಿಂಗೆ ಶೇಕ್ ಆಗ್ಬೋದೇ ಹೊರತು ಕಂಪ್ಲೀಟಾಗಿ ಕೆಳಗೆ ಬೀಳೋದು ಭಾಳ ಇದು. ಹಂಗೆ ಬೀಳ್ದಂಗೆ ನಾವು ಇದು ಅದಕ್ಕೇ ಈ ಥರ ಎಲ್ಲ ಹಾಕಿ ಸ್ಟ್ಯಾಂಡೆಲ್ಲ ರೆಡಿ ಮಾಡಿ ಕೊಡೋದು. ಈಗ ಬಾಕ್ಸ್ ಒಂದ್ಸತಿ ಅದು ಬಾಕ್ಸ್ ಬೆಳೆದಿದೆ ಅಲ್ವಾ, ಅದು ತುಪ್ಪ ಆಗ್ತಿದೆ, ಅದನ್ನ ಹತ್ರಕ್ಕೂ ಹೋಗಲ್ಲ ನಾವು. ಅದ್ರ ಪಾಡ್ಗೆ ಅದು ಕೆಲಸ ಇರ್ತದೆ. ಯಾವಾಗಾರ 15 ಡೇಸ್ ಹೋದಾಗ ಈಗ ಹನಿ ಸ್ಟಾಕ್ ಆಗಿರೋದು ನೋಡಿರ್ತೀವಿ. ಈಗ ಒಂದು 10% ಸ್ಟಾರ್ಟ್ ಆಗಿದೆ, ಇನ್ನೊಂದು ವೀಕಲ್ಲಿ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಅದು.
ಅಷ್ಟು ಮಾತ್ರ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅಷ್ಟೇ. ಹುಳುಗಳ ಸಂಖ್ಯೆ ಚೆನ್ನಾಗಿದೆ, ಹುಳುಗಳ್ಗೆ ಏನು ಹೊತ್ತಿಲ್ಲ, ಯಾವ ಹುಳ ಸತ್ತಿಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅದಕ್ಕೇನು ಅಕಸ್ಮಾತ್ ಏನಾದರೂ ಹುಳಗಳು ಸಾಯ್ತಾ ಇರೋದು ಅಥವಾ ಬೇರೆ ಏನಾದರೂ ಬಂದಿತ್ತು ಅಂದರೆ ಅವಾಗ ಅದ್ರ ಬಗ್ಗೆ ಕೇರ್ ತೊಗೊತೀವಿ ಅಷ್ಟೇ. ದಿನ ಮಾಡೋ ಕೆಲಸ ಇಲ್ಲ. ನಾನು ಹೇಳೋದು 15 ದಿವಸಕ್ಕೆ 1 ಅವರ್ ಜೇನು ಕೃಷಿಗೆ ಅಂತ ಟೈಮ್ ಕೊಡಿ ಅಷ್ಟೇ. ಮಿಕ್ಕಿದೆಲ್ಲ ಅಬ್ಸರ್ವೇಷನ್ನು. ನೀವು ಅದು ಕೆಲಸ ಮಾಡ್ದಲ್ಲ ಇದ್ರೂ ಜೇನು ಯಾವ ಥರ ವರ್ತಿಸುತ್ತೆ, ಅದ್ರ ಲೈಫ್ ಸ್ಟೈಲ್ ಏನೇನು, ಅದ್ರ ಜೀವಿತ ಏನು, ಸೊ ಅದ್ರ ಬಗ್ಗೆ ತಿಳ್ಕೊಂಡಾಗಲೂ ಮಾತ್ರನೇ ನಾವು ಜೇನು ಕೃಷಿ ಮಾಡಿದ್ವಿ. ಹಸು ಬಗ್ಗೆ ತಿಳ್ಕೊಂಡಲ್ಲೇ ನಾನು ಹಸು ಸಾಕ್ತೀನಿ ಅಂತ ಹೋದ್ರೆ ದಾಟ್ತಾನೆ ಅದು. ಸೊ ಬೇಸಿಕ್ಕಾಗಿ ಅದನ್ನು ಮುಟ್ಟಿ ಎಲ್ಲ ಮಾಡಿ ಗೊತ್ತಿರ್ಬೇಕು ನಮಗೆ. ಯಾವಾಗ ಅಗ್ರೆಸಿವ್ ಆಗಿರ್ತವೆ, ಇವಾಗ ನಾನು ತೆಗಿಯೋಕೆ ಹೋಗ್ತೀನಿ, ಕೆಲವು ಪೆಟ್ಟಿಗೆಲ್ಲಿ ಬಿಟ್ಕೊಳೋದು ಇಲ್ಲ. ಹಿಂಗಾಗಲೇ ನಾಗರ ಬುಸ್ ಅನ್ನುತ್ತಲ್ಲ, ಹಂಗೆ ಹಿಂಗೆ ಎತ್ತುತ್ತಿದ್ದಂಗೆ ಒಂದು ಇದು ಬರುತ್ತೆ, ಹಂಗೆ ಸೌಂಡ್ ಬರುತ್ತೆ. ಎಲ್ಲ ರೆಕ್ಕೆಗಳೆಲ್ಲ ನಾರ್ಮಲಾಗಿ ಹಿಂಗಿರಲ್ಲ, ಫುಲ್ ಹಿಂಗೆ ಅಟ್ಯಾಕಿಂಗ್ ರೆಡಿಯಾಗಿರ್ತವೆ. ಇಷ್ಟು ಜನ ಇದ್ದೀವ, ಈಗ ನಾನು ಒಬ್ಬನೂ ಚುಚ್ಚುತ್ತೆ ಬಂದೋದು, ಸರಿನಾ? ಇಷ್ಟು ಜನ ಇರ್ತೀರ, ಅದರಲ್ಲಿರೋ ಹುಳಗಳು ನನ್ನೇ ಕಡಿತೆ ಹೊರತು ನಿಮ್ಮನ್ನು ಯಾರನ್ನೂ ಕಡಿಯಲ್ಲ. ಯಾಕಂದರೆ ಅದು ಚುಚ್ಚಿದಾಗ ಮುಳ್ಳು ಬಿಡುತ್ತೆ. ಆ ಮುಳ್ಳು ಬಿಟ್ಟಾಗ ಅದರಲ್ಲೂ ಒಂದು ಸ್ಮೆಲ್ಲು ಬರುತ್ತೆ, ಅದು ಡೇಂಜರ್ ಅದಕ್ಕೆ. ಇನ್ನೊಂದು ಇವು ಕಮ್ಯುನಿಕೇಟ್ ಮಾಡೋದು ಕೇವಲ ಎರಡಿಂದ, ಒಂದು ಸ್ಮೆಲ್ಲಿಂದ, ಇನ್ನೊಂದು ಡ್ಯಾನ್ಸ್ ಮಾಡೋದ್ರಿಂದ. ಡ್ಯಾನ್ಸ್ ಮಾಡುತ್ತಿದ್ದು ಅದು ಕಮ್ಯುನಿಕೇಟ್ ಮಾಡೋದು ಡ್ಯಾನ್ಸ್ ಮುಖಾಂತರ ಮತ್ತು ಸ್ಮೆಲ್ ಮುಖಾಂತರವಾಗಿ. ತನ್ನ ರಾಣಿ ಐಡೆಂಟಿಫೈ ಮಾಡೋದು ಕೂಡ ಸ್ಮೆಲ್ ಮುಖಾಂತರವಾಗಿ. ಅದು ಈಗ ಇದರಲ್ಲೂ ಒಂದು ರಾಣಿ ಕಣ ಇದೆ, ಇದರಲ್ಲೂ ರಾಣಿ ಕಣ ಇದೆ ಇಲ್ಲ, ಬಟ್ ಹುಳುಗಳು ಇದರಲ್ಲಿರೋ ಹುಳುಗಳು ಇದೇ ಗುಡ್ಗೆ ಹೋಗ್ತವೆ ಹೊರತು ಆ ಗುಡ್ಗೆ ಹೋಗಲ್ಲ. ಸರ್, ಇದು ಹನಿಬಿ ಇವತ್ತಿನ ಪಾಪ್ಯುಲೇಷನ್ ಅಂದರೆ ಎಲ್ಲ ಕಡೆನೂ ಅವೇರ್ನೆಸ್ ಮಾಡ್ತಾರೆ. ಸೈಂಟಿಸ್ಟ್ಗಳು ಕೂಡ ಇತ್ತೀಚೆಗೆ ನಾವು ರಿಸರ್ಚ್ ಪೇಪರ್ಸಲ್ಲಿ ಓದಿರೋ ಪ್ರಕಾರ ಗ್ಲೋಬಲ್ ಹನಿ ಪಾಪ್ಯುಲೇಷನ್ ಏನಿದೆ ಅದು ರೆಡ್ಯೂಸ್ ಆಗ್ತಾನೆ ಬರ್ತದೆ. ಅಂದರೆ ಕಾಡಿನ ಹೆಜ್ಜೆನುಗಳೇನಿದೆ ಅದು ಎಲ್ಲ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಅಂತೀರಾ ಇದು ಈ ಫಾರ್ಮಿಂಗ್, ಹನಿಬಿ ಫಾರ್ಮಿಂಗ್? ಸರ್, ಹೆಂಗಾಗುತ್ತೆ ಅಂತಂದರೆ ಇದು ಆಲ್ಟರ್ನೇಟ್ ಅನ್ನೋದಕ್ಕಿಂತ ನಮ್ಮ ತೋಟದಲ್ಲಿ ನಾವು ಸಾಕ್ತಿರೋ ಜೇನುನೊಣಗಳಲ್ಲಿ ನಮ್ಮ ತೋಟದಲ್ಲಿ ಪಾಲಿನೇಷನ್ ನಮ್ಮ ಕಣ್ಣು ಮುಂದೆನೇ ಮಾಡ್ತಾವಲ್ಲ. ಈಗ ನನಗೆ ಯಾವುದೋ ಒಂದು ಜೇನಲ್ಲಿ ಬಂದೈತೆ ಕೂತೈತೆ ಅನ್ನೋ ನಾವು ಅಬ್ಸರ್ವ್ ಮಾಡೋಕ್ಕಲ್ಲ. ಜೇನು ಗುಡಿತ್ತು ಅಂದರೆ ಜೇನು ಗುಡಿ ನೋಡ್ತೀವಿ, ಅದು ಯಾವಾಗ ತುಪ್ಪ ಹಾಕುತ್ತೆ ಅವು ಕೀಳೋದು ಅಷ್ಟೇ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಬಟ್ ಇದನ್ನು ಹಾಕಿ ನೀವು ಒಂದು ತರಕಾರಿ ಹಾಕಿ ನೋಡಿ, ಹೋಗಿ ಪ್ರತಿಯೊಂದು ಬಾಕ್ಸಲ್ಲಿ ಹೋಗಿ ಕುತ್ಕೊಂಡು ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ನಿಮ್ಮ ಸಾಕ್ತಾ ಇರೋದು ನಿಮ್ಮ ತೋಟಕ್ಕೆ ಅನುಕೂಲ ಆಗ್ತಾ ಇದೆಯಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಅದಾದಮೇಲೆ ಹನಿ, ಜೇನುತುಪ್ಪ. ಇವತ್ತು ನೀವು ನಿಮ್ಮ ಕೈಯಾರ ಇವಾಗ ಯಾರೇನೋ ಬಾಟ್ಲಲ್ಲಿ ಎಷ್ಟೇ ನಾನು ಬಾಟ್ಲಲ್ಲಿ ಕೊಡ್ಬೋದು, ಬಟ್ ನೀವು ನಿಮ್ಮ ಪೆಟ್ಟಿಗೆಯಿಂದ ತೆಗೆದು ನೀವೇ ಸ್ವಂತವಾಗಿ ಕಟ್ ಮಾಡಿಕೊಂಡು ಜೇನು ಹನಿ ತಿಂತಿರಲ್ಲ, ಅದಕ್ಕಿಂತ ಪ್ಯೂರಿಟಿ, ಅದಕ್ಕಿಂತ ಪಕ್ವಾದ ಇನ್ಯಾವುದಿದೆ ಹೇಳಿ ನೀವೇ? ನಾವು ಸರ್ಟಿಫಿಕೇಟ್ಗೆ ಎಲ್ಲನೂ ಕೇಳ್ತೀವಿ, ಇದು ಪ್ಯೂರಾ ಇಲ್ವಾ ಅಂತಲ್ಲ. ನಿಮ್ಮ ಬಾಕ್ಸಿಂದನೇ ನೀವೇ ಕೈಯಾರ ತೆಗೆದು ತಿಂದಿರ್ತೀರಲ್ಲ, ಅದಕ್ಕಿಂತ ಇನ್ನೇನು ಪ್ಯೂರಿಟಿ ಬೇಕು? ಮತ್ತು ಕೆಲವು ಕಂಪ್ನಿಗಳಿದೆ ಸರ್, ಈಗ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಗೊತ್ತು ಬಟ್ ಅವ್ರದ್ದೆಲ್ಲ ನಿಮಗೆ ಈಗ 20 ರೂಪೀಸ್ಗೆ ಇಲ್ಲ 100 ರೂಪೀಸ್ಗೆ ಚಿಕ್ಕ ಬಾಟಲ್ಸಲ್ಲಿ ಬರುತ್ತೆ. ಹೌದು, ಸೊ ಪ್ಯಾರಾಫಿನ್ ಹಾಕ್ತಾರೆ ಸರ್, ಪ್ಯಾರಾಫಿನ್ ಹಾಕ್ತಾರೆ, ಆಮೇಲೆ ಜಿಂಗ್ರಿ ಹಾಕ್ತಾರೆ, ಬೆಲ್ಲದ್ದು ಇದು. ಸೊ ನೀವು ನ್ಯಾಚುರಲ್ ಹನಿ ಟೇಸ್ಟ್ ಮಾಡಿ ಮತ್ತು ಬಾಟ್ಲು ಹನಿನೂ ಟೇಸ್ಟ್ ಮಾಡಿ. ಸೊ ಡಿಫ್ರೆನ್ಸ್ ನಿಮ್ಮ ನಾಲ್ಗೆಗೂ ಗೊತ್ತಾಗ್ಬಿಡುತ್ತೆ, ಸರಿನಾ? ಒಂದೇ ಜೇನುತುಪ್ಪ ಯಾವತ್ತೂ ಒಂದೇ ಥರದಾಗಿ ಒಂದೇ ಇದರಲ್ಲಿ ಹಿಲ್ಡ್ ಬರಲ್ಲ, ಒಂದೇ ಥರ ಟೇಸ್ಟ್ ಬರಲ್ಲ. ಈಗ ನೋಡಿ, ನಮ್ಮಲ್ಲೆಲ್ಲ ಜೇನು ಈ ಸತಿ ಏನಾಯಿತು ಅಂತಂದರೆ ಮಾವು ಕಡಿಮೆ ಆಯಿತು, ಆಮೇಲೆ ಇದು ಕಡಿಮೆ ಆಯಿತು, ಏನು ಅಡಿಕೆ ಮತ್ತು ತೆಂಗಿಂದು ಹಿಲ್ಡು ಕಡಿಮೆ ಆಯಿತು, ಇನ್ನು ತರಕಾರಿ ಬೆಳೆಗಳು ಕಡಿಮೆ ಆಗೋಯ್ತು ಮಳೆ ಬರೋದ್ರಿಂದ. ಈ ಸತಿ ಎಲ್ಲ ಬಂದಿರೋದು ಹುಣಸೆ ಮತ್ತು ಹೊಂಗೆ ಹೂಗಳಿಗೆ, ಹುಳಿ ಮಿಶ್ರಿತ. ಈಗ ನೀವು ಏನಾದರೂ ಹನಿನ ನೀವು ಟೇಸ್ಟ್ ಮಾಡಿದ್ರೆ ನಿಮಗೆ ಹುಳಿನೇ ಬರೋದು. ನಿಮ್ಗೆ ಚೆನ್ನಾಗಿ ಮಳೆ ಬಂದು ಚೆನ್ನಾಗಿ ಇದಾಯಿತು ಎಲ್ಲ ಇದಾಯಿತು ಅಂತಂದರೆ ಮಾತ್ರ ನಿಮಗೆ ಸ್ವೀಟ್ನೆಸ್ ಬರುತ್ತೆ. ಬರೀ ಹೊಂಗೆ ಗಿಡಕ್ಕೆ ಕಚ್ಕೊಂತೀರ ಏನಾಗುತ್ತೆ ಅಂದರೆ ಕಹಿ ಬರುತ್ತೆ ತಿಂದಾಗ. ನೀವು ಟೇಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಹಿ ಬರುತ್ತೆ. ಸೊ ಆಹಾರ ಯಾವ್ದು ತಿನ್ನುತ್ತೆ ಅದು ಅದ್ರ ಮೇಲೆ ನಮಗೆ ತುಪ್ಪದ್ದು ಫ್ಲೇವರ್ ಸಿಗುತ್ತೆ. ಸರ್, ಈ 1 ಎಕರೆ ಇರೋರೆಲ್ಲ ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು. 1 ಎಕರೆ ನೀವು ಕನಿಷ್ಠ ಅಂದರೆ 50 ಪೆಟ್ಟಿಗೆ ಮಾಡ್ಬೋದು ಸರ್. ಇವಾಗ ನೀವು 50 ಪೆಟ್ಟಿಗೆ ಮಾಡಿದ್ರೆ ಸರಾಸರಿ ಮಿನಿಮಮ್ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಮಾಡ್ಬೋದು 4 ರಿಂದ 5 ಲಕ್ಷ ರೂಪಾಯಿ ನೀವು ಜೇನು ಇದರಿಂದ ಸಂಪಾದನೆ ಮಾಡ್ಬೋದು 50 ಪೆಟ್ಟಿಗೆ ಇಟ್ಟರೆ. ಜಾಸ್ತಿ ಇದೆ ಇನ್ನು, ಅದು ನೀವು ನಿಮ್ಮ ಯಾವ ಥರ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ನನಗೆ ಬರೀ ಜೇನುತುಪ್ಪ ಸಿಗ್ತಾಯಿದೆ, ಬರೀ ಜೇನುತುಪ್ಪ ಮಾರ್ಕೊಂಡಿದ್ರೆ ಆಗಲ್ಲ. ಅದರಿಂದ ವ್ಯಾಲ್ಯೂ ಆಡೆಡ್ ಮಾಡಬೇಕು, ಮೇಣ ಮಾಡಬೇಕು, ಮೇಣದಿಂದ ಸೋಪ್ ತಯಾರಿಸ್ಬೋದು, ಜೇನುತುಪ್ಪದಿಂದ ಸೋಪ್ ತಯಾರಿಸ್ಬೋದು. ಈಗ ನಮ್ಮ ಬಾಯ್ಲೆ ಇವನು ನನ್ನ ಹತ್ರ ಜೇನು ಪೆಟ್ಟಿಗೆ ತಗೊಂಡೋಗಿದ್ದು ಸಿದ್ಧಾರ್ಥ ಅಂತ ಹೇಳ್ಬಿಟ್ಟು ಡಿರಾಂಪುರದವರು. ಸೊ ಜೇನು ಪೆಟ್ಟಿಗೆ ತಗೊಂಡೋಗಿದ್ದು 3, ಈಗ 15 ಜೇನು ಪೆಟ್ಟಿಗೆ ಆಗಿದೆ. ಆ್ಯಂಡು ಜೇನುತುಪ್ಪದಿಂದ ಸೋಪ್ ಮಾಡಿದ್ರು. ಸೊ ಎಷ್ಟು ಕ್ಲಿಕ್ ಆಯಿತು ಅಂದರೆ ನೆಕ್ಸ್ಟು ಅದೇ ಸ್ಟಾರ್ಟು.
ಇವ್ರಿಗೆ ಅಂತಲೇ ಒಂದು ಸೋಪ್ ಮಾತ್ರ ರೆಡಿ ಮಾಡೋದು. ಸೊ ಇದೆಲ್ಲ ನಮ್ಮ ಟೀಮೇ, ಇವರೆಲ್ಲ ಒಂದು 45 ಜನ ಇದ್ದೀವಿ. ಸೊ ನಮ್ಮ ಉದ್ದೇಶ ಈ ಎಲ್ಲರೂ ಒಂದು 50-60 ಜನ ಆಗಿ ಈ ನಮ್ಮ ಬಯಲು ಸೀಮೆಯಲ್ಲಿ 2000 ಜೇನು ಪೆಟ್ಟಿಗೆ ಕೂರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಲೋ ಇದೇನು ಮಾಡ್ತೀರಾ ಸರ್? ಇದು ಹೊಗೆತಿದ್ದೀಗ ಇವಾಗ ಹುಳಗಳು ಈ ಹೊಗೆಗೆ ತುಂಬ ಹೆದರುತ್ತೆ. ಸೊ ನಾವು ಕಚ್ಚದಲ್ಲೇ ಆರಾಮಾಗಿ ನಾವು ತುಪ್ಪನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ಯಾವ ಥರ ಅಂತ ಹಚ್ಚಬಲ್ಲಿ ತೆಂಗಿನ ನಾರು ಯೂಸ್ ಮಾಡ್ತೀರಾ? ತೆಂಗಿನ ನಾರು ಅಲ್ಲಿ ಇನ್ನೂ ಸ್ವಲ್ಪ ತಗೋ. ಸುಮಾರು ಯೂಟ್ಯೂಬ್ ಚಾನಲ್ ಬಂದಿದ್ದಾರೆ. ಕುಡಿ ಬರಲ್ಲ. ಅದೇ ಹೊಗೆ ಹಾಕಿದ ತಕ್ಷಣ ಅದೆಲ್ಲ ತೆಗಿಯೋದನ್ನ ಹಿಡ್ಕೋದನ್ನ ಯಾವ ಥರದ್ದು ಇದಿಲ್ವನಪ್ಪ. ಹಿಡ್ಕೋ ತಟ್ಟೆ ನಂಗೆ ಕುಳಿ ಚಾಕು. ಇಡಮ್ಮ ಅಲ್ಲಿ ಕೆಳಗಡೆ. ಹಂಗೆ ಇಟ್ಬಿಟ್ಟು ಮತ್ತೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಹಂಗೆ ಇಡು. ಚಾಕು ಇಲ್ಲಿ. ಕೊಡಿ ಒಂದು ಪ್ಲೇಟ್ ಅವ್ರಿಗೆ. ಕೊಡಲ್ಲ ಯಾರಿಗಾರು. ಉಪ್ಪುದಲ್ಲೇ ತಿನ್ಬೇಕಲ್ಲ ಮೆಡಿಸಿನ್ಸ್ನ. ಯಾರು ತಿಂತೀರಾ? ತಿಂತೀನಪ್ಪ. ತಿಂದ ಇನ್ನ ಬೇಕಾ? ಬಾಸಿ ಕೊಟ್ಟು ಕಳಿಸ್ಬಿಡೋಣ. ಓಕೆ, ಇದು ಮುಜಂಟಿ ಜೇನು ಅಂತ ಸರ್. ಇದು ನಸುರಿ ಜೇನು ಅಂತಾನು ಕರಿತೀವಿ. ಮುಜಂಟಿ ಅಂತ ನಸುರಿ ಜೇನು ಅಂತ ಸ್ಟ್ರಿಂಗ್ಲೆಸ್ ಬೀಸ್ ಅಂತ ಕರಿತೀವಿ. ಹಲಸಿದೆಯಲ್ಲ ನಮ್ಮಲ್ಲಿ, ಜಾಕ್ ಫ್ರೂಟ್ ಇದೆಯಲ್ಲ, ಅದಕ್ಕೆ ಮೇಯ್ನ್ ಪಾಲಿನೇಷನ್ ಮಾಡೋದೇ ಇದು. ಇದ್ರದ್ದು ಜೇನುತುಪ್ಪ ಬಂದು ಪರ್ ಕೆಜಿ 4,000ದಿಂದ 10,000 ರೂಪಾಯಿ ರೇಟ್ ಆಗುತ್ತೆ. ಇದು ಮಿನಿಮಮ್ 4,000 ರೂಪಾಯಿ ಇದೆ ಜೇನುತುಪ್ಪ ಪ್ರೆಸೆಂಟ್ ರೇಟು. ಇದೇ ಹೋದ ವರ್ಷದಲ್ಲಿ ಇದ್ರ ಬೆಲೆ ಬಂದು 6,000 ರೂಪಾಯಿ ಇತ್ತು. 2 ಬಾಕ್ಸ್ ಇದೆ ನನ್ನ ಹತ್ರ, 4. ಇದು ನೋಡಿ, ಇದು ತುಂಡಲ್ಲಿ ಸಾಕಿದ್ದೀನಿ. ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಇದೆ ನೋಡಿ, ಬನ್ನಿ ಇಲ್ಲಿ ಕಾಣಿಸುತ್ತೆ ನಿಮಗೆ. ಇಲ್ಲೊಂದು ಎಂಟ್ರೆನ್ಸ್ ಇದೆ ನೋಡಿ, ಕಾಣಿಸ್ತಾ ಇದೆ, ಅಲ್ಲಿ ಹೋಗ್ತಾ ಇದೆ. ಇದೆಲ್ಲ ತುಪ್ಪ ಇದೆ ಇದರಲ್ಲಿ. ಇದು ಎಕ್ಸ್ಟ್ರಾಕ್ಟ್ ಹೇಗೆ ಮಾಡ್ತೀರಾ? ಇದನ್ನು ಕಟ್ ಮಾಡ್ತೀವಿ. ಕಟ್ ಮಾಡಿ ಇದನ್ನ ಇದ್ರಲ್ಲೆಲ್ಲ ಹಾಕಕ್ಕಾಗಲ್ಲ. ಇದನ್ನ ಒಳ್ಳೆ ಬಟ್ಟೆಲ್ಲ ಹಾಕೊಂಡು ಇದು ಬಲ್ಬ್ ತರ ಸ್ಟಾರ್ಟ್ ಆಗುತ್ತೆ. ಬಲ್ಬ್ ತರ ಇದು ಓಪನ್ ಮಾಡಂಗಿಲ್ಲ, ಯಾಕಂದ್ರೆ ಈಗ ಇನ್ನ ಕಟ್ತಾ ಇದೆ. ಇಲ್ಲ ಅಂದ್ರೆ ಓಪನ್ ಮಾಡಿ ತೋರಿಸ್ತಿದ್ದೆ. ಈ ಸಣ್ಣ ಸಣ್ಣ ಬಬಲ್ಸ್ ತರ ಬರುತ್ತೆ. ಇದು ಮಾಮೂಲಿ ಏರಿ ತರ ಇರಲ್ಲ. ಸೇಮ್ ಇದು ಹುಳುಗಳು, ರಾಣಿ ಜೇನು, ವರ್ಕರ್ಸ್ ಪೀಸು, ಈ ಸೇಮ್ ಟು ಸೇಮ್ ಎಲ್ಲ ಒಂದೇ ತರನೇ. ಬಟ್ ಇದು ವರ್ಷಕ್ಕೆ ಒಂದೇ ಹೀಳ್ ಬರೋದು ನಮ್ಗೆ. ಸಿಟಿನಲ್ಲಿ ಇರೋರು ಯಾರು ಬೇಕಾದ್ರೂ ಸಾಕ್ಬೋದು? ಯಾರು ಬೇಕಾದ್ರೂ ಸಾಕ್ಬೋದು ಸರ್. ಇದು ಇನ್ನೊಂದು ಸ್ಟ್ರಿಂಗ್ಲೆಸ್ ಬೀಸ್ ಅಂತ ಅಂದ್ರೆ ಇದು ಚುಚ್ಚಲ್ಲ, ಇದು ಕಚ್ಚೋದು ಪಚ್ಚೋದು ಮಾಡಲ್ಲ. ಇನ್ನು ತುಡುವೆ ಜೇನು ಇದೆಯಲ್ಲ, ಅದು ಕಚ್ಚೋದು ಎಲ್ಲ ಮಾಡುತ್ತೆ. ಇವೆಲ್ಲ ಮಾಡಲ್ಲ ಇವು. ಎಲ್ಲಿ ಬೇಕಾದ್ರೂ ಹಾಕ್ಬೋದು. ನಾನು ನನ್ನ ಮನೆಗೆ ನಾನು ಜೇನುತುಪ್ಪ ತಿನ್ಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು ಅಂತಂದ್ರೆ, ಸುತ್ತಮುತ್ತ ಚೆನ್ನಾಗಿತ್ತು ಅಂದ್ರೆ ಅದನ್ನು ಬಾಕ್ಸ್, ಒಂದು ಸಿಂಗಲ್ ಬಾಕ್ಸ್ ಇಡ್ಬೋದು. 6 ಫ್ರೇಮಿಂದ ಒಂದು ಬಾಕ್ಸ್ ಬರುತ್ತೆ, ಅದನ್ನು ಬೇಕಾದ್ರೆ ಇಡ್ಬೋದು. ಇಲ್ಲ ನನಗೆ ಅಕ್ಕಪಕ್ಕದವ್ರು ಏನೋ ಗಲಾಟೆ ಮಾಡ್ತಾರೆ ಜೇನು ಸಾಕೋದ್ರಿಂದ ಹಂಗೆ ಹಿಂಗೆ ಅಂದ್ರೆ ಇದೊಂದು ತಗೊಂಡೋಗಿ ಇಟ್ಬಿಡಿ ಸಾಕು. ಈಗ ಅದು ಬರ್ತಿರೋದ? ಹುಳಗಳು ಬರ್ತಾ ಇರೋದು, ಅದು ಸ್ಟಾಕ್ ಇದೆ ಅದ್ರಲ್ಲಿ. ಒಳಗಡೆ ಇದೆ, ಇದ್ರೊಳಗಡೆ. ಕಟ್ ಮಾಡ್ತೀವಿ ಅದನ್ನ.
ಕಟ್ ಮಾಡಿ ತೆಗಿಯೋದು. ಅಂದ್ರೆ ನೀವು ಕಟ್ ಮಾಡ್ಬೇಕಾದ್ರೆ ಅದೇನು ಇದಾಗಲ್ವಾ? ಏನಾಗಲ್ಲ ಪಾಯಿಂಟ್ ಎಲ್ಲೆಲ್ಲ ಇದೆ ಅಂತ ಗೊತ್ತಿರುತ್ತಲ್ಲ ಸರ್. ಇದು ಮುಜಂಟಿ ಜೇನುತುಪ್ಪ. ಇದು ಆಕ್ಚುಲಿ ಇಲ್ಲ ಸ್ಮೆಲ್ಲಲ್ಲೇ ಗೊತ್ತಾಗ್ತದೆ ಸರ್. ಘಾಟು, ಇದು ಘಾಟ್ ಇರುತ್ತೆ. ಇದು ಅಂದ್ರೆ ಕೆಮ್ಮು, ಮಕ್ಕಳಿಗೆ ಕೆಮ್ಮು ನೆಗಡಿ, ಆಯುರ್ವೇದಿಕ್ ಮೆಡಿಸಿನ್ಗೆ ಆಕ್ಚುಲಿ ವೈನ್ ಇದ್ದಂಗೆ ಅಲ್ಲ, ಎಲ್ಲ ಕುದಿದ ತಕ್ಷಣ ಅದು ವೈನ್ ಟೇಸ್ಟ್ ಬಂದಿದೆ. ಅವಾಗೆ ತಗೊಂಡಲ್ಲ ಸರ್ ಅಲ್ಲಿ ಜೇನು. ಅದು ಐ ಥಿಂಕ್ ಅದು ಸ್ವಲ್ಪ ಹುಳಿ ಹುಳಿ ಅನ್ಸುತ್ತೆ. ಇದು ತುಂಬಾ ಸ್ವೀಟ್ ಆಗಿದೆ. ಸ್ವೀಟ್ ಹುಳಿ ಎಲ್ಲ ಮಿಕ್ಸ್ ಸರ್. ಅದು ಸ್ವಲ್ಪ ಗಟ್ಟಿ, ಸ್ವಲ್ಪ ನೀರು ಸರ್ ಈ ಸತಿ ನಿಮ್ದು ಅಂತಲ್ಲ, ಯಾರು ತೆಗೆದು ನೋಡಿ ಹುಳಿ ಅಂಶ ಇದ್ದೇ ಇರುತ್ತೆ. ಘಾಟ್ ಇದು ಟೇಸ್ಟ್ ಅದು ಬೇರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಇದು ಅಂದರೆ ಕೆಮ್ಮಿಗೆ ರಾಮಬಾಣ, ಮಕ್ಕಳಿಗೆ ಕಾಫು ಇದಕ್ಕೆಲ್ಲ ತುಂಬಾನೇ ಎಷ್ಟು ಒಂದು ಸ್ವಲ್ಪ ತಿನ್ಸಿದ್ರು ಸಾಕು. ಸರ್ ನೋಡಿ, ಈಗ ಇದು ಸೀಸನ್ ಮುಗಿತಾ ಇದೆ, ಹನಿ ಸೀಸನ್ ಮುಗಿತಾ ಇದೆ. ಇದು ನನ್ನದು 8 ಫ್ರೇಮ್ ತುಂಬಿ ಸೂಪರ್ ಕಟ್ಟಿ ಇದರಲ್ಲಿ ಆಲ್ರೆಡಿ ನಾನು 3 ತಿಂಗಳು ಹನಿ ತೆಗೆದಿದ್ದೀನಿ. ಹತ್ತತ್ರ ನನಗೆ ಒಂದು 8 ರಿಂದ 9 kg ಜೇನುತುಪ್ಪ ಕೊಟ್ಟಿದೆ. ಇದು ನನಗೆ ಈ ಸತಿ ಇದು ನನಗೆ 8 ರಿಂದ 9 kg ಜೇನುತುಪ್ಪ ಕೊಟ್ಟಿದೆ. ಈಗ ನಾನು ಇದನ್ನ ಏನೇನು ಮಾಡ್ತೀನಿ ಅಂತ ಅಂದರೆ, ನೆಕ್ಸ್ಟು ಮಳೆಗಾಲಕ್ಕೂ ಮುಂಚೆನಾದರೂ ಮಾಡ್ಬೋದು ಅಥವಾ ಮಳೆಗಾಲ ಕಳೆದಾದರೂ ಮಾಡ್ಬೋದು. ಈಗ ಇನ್ನೂ ಹನಿ ಇರೋದ್ರಿಂದ ಈ ಸೂಪರಲ್ಲಿ ಇದೊಂದು ಟರ್ಮು ವೆಯ್ಟ್ ಮಾಡ್ತೀನಿ. ಇದೊಂದು ಟರ್ಮು ವೆಯ್ಟ್ ಮಾಡಾದ್ಮೇಲೆ ಈ ಸೂಪರಲ್ಲಿ ಇರೋದನ್ನೆಲ್ಲ ಒಂದೊಂದೊಂದೂ ತೆಗೆದಾಕ್ಬಿಡ್ತೀನಿ. ಇದರಲ್ಲಿರೋ ಮೇಣ ತೆಗೆದುಬಿಟ್ಟು ಹನಿ ಎಲ್ಲ ತೆಗೆದುಬಿಟ್ಟು ಇದರಲ್ಲಿರೋದು ಹನಿ ಎಲ್ಲ ತೆಗೆದುಬಿಟ್ಟು ಇದನ್ನು ಸಪ್ರೇಟ್ ಮಾಡ್ತೀನಿ. ಆ್ಯಂಡ್ ಇದನ್ನು ಡಿವೈಡ್ ಮಾಡ್ತೀನಿ ನನ್ನ ಗೂಡನ್ನ. ಅಂದರೆ ಕುಟುಂಬನ ಪಾಲು ಮಾಡೋದು. ಈಗ ಇದರಲ್ಲಿ ತುಂಬ ಹುಳ ಇದೆ. ಇನ್ನೊಂದು ಸ್ವಲ್ಪ ದಿವಸ ನಾನು ಹಿಂಗೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ ನ್ಯಾಚುರಲಾಗಿ ಡಿವೈಡ್ ಆಗೋಗುತ್ತೆ. ನ್ಯಾಚುರಲಾಗಿ ಡಿವೈಡ್ ಆದರೆ ಅದು ಒಂದು ಸ್ವಲ್ಪ ಇಲ್ಲಿರುತ್ತೆ, ಇನ್ನೊಂದು ಕುಟುಂಬ ಎದ್ದು ಎಲ್ಲಾದರೂ ಹೊರಗಡೆ ಹೋಗುತ್ತೆ. ಸೊ ಅದ್ರ ಬದಲು ನಾನು ಇನ್ನೊಂದು ಖಾಲಿ ಪೆಟ್ಟಿಗೆ ತಗೊಂಡು ಇದನ್ನ ಗೂಡನ್ನ ಡಿವೈಡ್ ಮಾಡಿ ಭಾಗ ಮಾಡಿ ನಾನು ಇನ್ನೊಂದು ಕಡೆ ಸುಮಾರು ಒಂದು 2 ಪೆಟ್ಟಿಗೆ ಮಾಡ್ತೀನಿ. ಇದರಲ್ಲಿ 3 ಪೆಟ್ಟಿಗೆ ಅಂದರೆ 2 ಫ್ರೇಮ್ದೊಂದು 3 ಫ್ರೇಮ್ದವು 2 ಪೆಟ್ಟಿಗೆ ಮಾಡ್ತೀನಿ. ಇವನ್ನ ಮದರ್ ಅಂದರೆ ಮೂಲನ ಇಲ್ಲಿ ಉಳಿಸ್ಕೊತೀನಿ, ರಾಣಿ ಹುಳ ಇರೋಂಥದ್ದನ್ನ ಇಲ್ಲಿ ಉಳಿಸ್ಕೊಂಡು ಮಿಕ್ಕಿದ 2ನ್ನ ನಾನು ಸಪ್ರೇಟ್ ಮಾಡ್ತೀನಿ. ಅವಾಗ ಸಪ್ರೇಟ್ ಮಾಡಿದಾಗ ಏನಾಗುತ್ತೆ, 9 ದಿವಸದಿಂದ 18 ದಿವಸದೊಳಗೆ ಹೊಸದಾಗಿ ಇನ್ನೊಂದು ರಾಣಿ ಉತ್ಪತ್ತಿ ಆಗುತ್ತೆ. ಆ ರಾಣಿ ಉತ್ಪತ್ತಿ ಆದ್ಮೇಲೆ ಬೇಕಾದ್ರೆ ತಂದು ಪಕ್ಕದಲ್ಲೇ ಇಡ್ಬೋದು. ಅವಾಗ ಇದಾಗಲ್ಲ. ಅಕಸ್ಮಾತ್ ಇದು ಡಿವೈಡ್ ಮಾಡಿದ್ನ ಅಕ್ಕಪಕ್ಕದಲ್ಲಿ ಇಟ್ರೆ ಏನಾಗುತ್ತೆ ಅಂದರೆ ವಾಪಸ್ಸು ರಾಣಿ ನುಡಿಕೊಂಡು ಅದೇ ಸೇಮ್ ಬಾಕ್ಸಿಗೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಗ್ರೆಸಿವ್ ಹೆಂಗಿದೆ ಅದು ಇದು ಕಾಣಿಸುತ್ತೆ ನೋಡಿ. ಅಲ್ಲಿ ನೋಡಿ, ಇಲ್ಲಿ ರೆಕ್ಕೆ ಮುಡಿಸ್ಕೊಂಡಿರೋದು ಹೆಂಗೈತೆ, ಅಟ್ಯಾಕ್ ಮಾಡೋದಕ್ಕೆ ಹೆಂಗೈತೆ ನೋಡಿ. ಅದು ಕಾಣಿಸ್ತಾಯ್ತಾ? ರೆಕ್ಕೆ ಅಗ್ಲಿಸ್ಕೊಂಡು ಫುಲ್ ಹಿಂಗೆ ಎತ್ತು ಬಿಡುತ್ತೆ ಹಿಂಗೆ. ಅದು ರೆಡಿ. ಅದು ಅದೇನು ಬರ್ತೇನೆ ಬಾ ಇಲ್ಲಿ ನಾನು ಬರ್ತೀನಿ ಅನ್ನಂಗೆ. ಇನ್ನೊಂದು ನೋಡಿ ಎಷ್ಟು ಕ್ಲೀನಾಗಿ ರೆಕ್ಕೆ ಮುಡಿಸ್ಕೊಂಡು ಎಷ್ಟು ಕಾಮಾಗಿದೆ. ಪಕ್ಕದ ನೋಡಿ, ಅದು ನೋಡಿ, ಅದು ಬಂತದು ಬುಸ್ ಬುಸ್ ಅಂತ ಬರ್ತವೆ. ರಾಣಿ ಜೇನಲ್ಲ, ಕೆಲಸಗಾರ ಹುಳುಗಳು. ರೆಕ್ಕೆ ಬಿಚ್ಚಿಬಿಡುತ್ತದು ಅಗ್ರೆಸಿವ್ನೆಸ್ ಬಂದಾಗ. ಇಲ್ಲ ಮಾಮೂಲಿ ಇದ್ದಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದಾವೆ ಇವು. ಸರ್ ನೋಡಿ, ಸೂಪರಿಂದ ಬೇರ್ಪಡಿಸಿದಾಗ ಈ ಥರ ಒಟ್ಟು ಇವಾಗ ನೋಡಿ ನೀವು ಕಾಣಿಸುತ್ತಲ್ಲ, ಒಟ್ಟು 8 ಫ್ರೇಮ್ ಇರೋದು, 1 ಫ್ರೇಮ್ ಕಳಚ್ಕೊಂಡಿದೆ. ಇದು ಇದರಲ್ಲಿ 3 ಫ್ರೇಮ್ನ ಸಪ್ರೇಟ್ ಮಾಡಿಬಿಡ್ತೇವೆ, ಒಂದೊಂದು ಬಾಕ್ಸ್ ಹಾಕೊತೀನಿ. ಇದು ಹಳೆವು, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಏರಿಗಳಿದೆಯಲ್ಲ, ಇದು ಹಳೇದು. ಆ ಕಡೆ ಇರೋ ಹೊಸ ಏರಿಗಳು, ಯಾಕಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಬಿಳಿಗೆ ಕ್ಲೀನ್ ಆಗಿದೆ. ಇದು ಹಳೆ ಏರಿ. ಈ ಇಷ್ಟರಲ್ಲಿ ರಾಣಿ ಅದ್ರಲ್ಲಾರು ಒಂದಿರುತ್ತೆ. ಆ ಒಂದು ರಾಣಿ ಮತ್ತೆ ಮೊಟ್ಟೆಗಳ ಸಂಖ್ಯೆ ಕರೆಕ್ಟ್ ಆಗಿರ್ಬೇಕು, ಗಂಡು ಮೊಟ್ಟೆ ಮತ್ತೆ ಹೆಣ್ಣು ಮೊಟ್ಟೆಗಳ ಸಂಖ್ಯೆ. ಅದನ್ನ ನೋಡಿ ರಾಣಿ ಜೊತೆ 2 ಫ್ರೇಮ್ನ ಕೊಟ್ಟು ಅದೊಂದು ಭಾಗ ಮಾಡಬೇಕು. ಇನ್ನು ಮಿಕ್ಕಿದ್ದವು 3 1 ಫ್ರೇಮ್ನ 1 ಬಾಕ್ಸ್ ಮಾಡಬೇಕು. ಅವು ಕೊಟ್ಟಾಗ 3 ಬಾಕ್ಸ್ ಡಿವೈಡ್ ಆಗ್ತವೆ. ಇದನ್ನೆಲ್ಲ ಕಟ್ ಮಾಡ್ತೀನಿ ನಾನು. ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದನ್ನ ಹೊಸ ಬಾಕ್ಸ್ಗೆ ಅಥವಾ ಬೇರೆ ಬಾಕ್ಸ್ಗೆ ಡಿವೈಡ್ ಮಾಡ್ತೀನಿ. ಇವಾಗ ಇದ್ರಲ್ಲಿ ಮೇಲ್ಗಡೆ ಹನಿ ಇದೆ ಸರ್, ಕಾಣಿಸುತ್ತೆ ನೋಡಿ, ಹನಿದೆ. ಅದು ಹನಿ ಕುಂಬೆ ಇದೆ.
ಜೇನುಳದ ಮೊಟ್ಟೆಗಳು ಏನಾದ್ರು ಇದ್ರೆ ಕ್ಲೀನ್ ಮಾಡೋದು, ಆಮೇಲೆ ಹನಿ ತುಂಬ್ತಾ ಇರೋದು, ಪೋಲನ್ಸ್ನ ಒಳಗೆ ತಳ್ತಾ ಇರೋದು, ಅವು ಸುಮ್ಮನೆ ಅಂತೂ ಇರಲ್ಲ ಅವು. ಇನಿಷಿಯಲಾಗಿ ಸ್ಟಾರ್ಟ್ ಮಾಡೋರಿಗೆ ಫಸ್ಟು ಬೇಕಾಗಿರೋದು ಈ ಎಕ್ವಿಪ್ಮೆಂಟ್ಸ್ಗಳು. ಒಂದು ಮುಖ ಪರದೆ. ಈ ಮುಖ ಪರದೆ ಹಾಕೊಳೋದ್ರಿಂದ ಒಂದೇನು ಅಂತಂದರೆ ಸೇಫ್ಟಿ ವೈಸು ಮುಖಕ್ಕೆ ಯಾವುದೇ ಥರದ್ದು ಇದಾಗಲ್ಲ. ಈಗ ಜೇನು ಕೃಷಿ ಮಾಡೋಕೆ ಆಸೆ ನಿಮಗೆ, ಹೊರಗಡೆನೂ ಬೇರೆ ಕೆಲಸ ಇರುತ್ತೆ, ಒಂದೇ ಒಂದು ಜೇನುಗಳ ಕಚ್ಚುತ್ತು ಅಂದರೆ ಇಷ್ಟು ತಪ್ಪಾಗೋಗುತ್ತೆ ಮುಖ, ಊತ ಜಾಸ್ತಿ ಬರುತ್ತೆ, ಈಗ ಹೊರಗಡೆನೂ ಓಡಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡಬೇಕು. ಆಮೇಲೆ ಇದಾದ ನಂತರ ನೆಕ್ಸ್ಟ್ ಬರೋದು ಗ್ಲೌಸಸ್ಗಳು. ಸೊ ರಬ್ಬರ್ ಗ್ಲೌಸು ಬರುತ್ತೆ, ಇದು ವುಲ್ಲನ್ ಗ್ಲೌಸು. ಇದು ಚುಚ್ಚಿದ್ರೂ ಏನಾಗಲ್ಲ, ಅಷ್ಟು ಎಫೆಕ್ಟ್ ಆಗಲ್ಲ. ಇದು ಈಸಿಯಾಗಿ ನಾವು ಹಿಡ್ಕೊಳೋದಕ್ಕೆ ಎಲ್ಲದಕ್ಕೂ ಸರಿ ಹೋಗುತ್ತೆ. ಇದೊಂದು ಗ್ಲೌಸು, ಇದು ಹೊಗೆ ತಿದಿಗೆ ಅಂತ ಹೇಳ್ಬಿಟ್ಟು. ಜೇನ್ನ ತುಂಬ ಕಂಟ್ರೋಲ್ ಮಾಡೋಕ್ಕಾಗದೆ ಇದರಲ್ಲಿ, ತುಂಬ ಎಷ್ಟೇ ಅಗ್ರೆಸಿವ್ ಆಗಿದ್ರು ಇದು ಹೊಗೆ ಇದನ್ನ ಮಾಡ್ಕೊಳೋದ್ರ ಮುಖಾಂತರವಾಗಿ ಇದನ್ನ ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ರೆ ಇದಕ್ಕೆ ಚಾಕು ಬರುತ್ತೆ, ಒಂದು ಜೇನು ಚಾಕು. ಸೊ ಈ ಥರ ಇದು ಮಾಡೋದ್ರಿಂದ ಜೇನುನೊಣಗಳು ಡಿಸ್ಟರ್ಬ್ ಆಗುತ್ತೆ, ಅವಾಗ ಈಚೆ ಕಡೆ ಬರುತ್ತೆ, ಅವಾಗ ನಮ್ಗೆ ಏನು ಕೆಲಸ ಮಾಡ್ಕೋಬೇಕು ಆ ಕೆಲಸ ನಾವು ಮಾಡ್ಕೊಬೋದು. ಅದು ಬಿಟ್ಟರೆ ಇದಕ್ಕೆ ಚಾಕು ಒಂದು ಬರುತ್ತೆ, ಟ್ವೀಸರ್ ಬರುತ್ತೆ. ಸೊ ಅವಶ್ಯಕತೆಗಳಿಗೆ ಯಾವ ಥರ ಇರುತ್ತೋ ಆ ಥರ ಎಕ್ವಿಪ್ಮೆಂಟ್ಸ್ಗಳು ಇರುತ್ತೆ ಸರ್. ಇದೆಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೆ ಸರ್? ಇದೆಲ್ಲ ನಾನು ತರಿಸ್ತೀನಿ ಸರ್. ನಾನು ಮಾಡಿಸ್ತೀನಿ ಎಲ್ಲ ಪುತ್ತೂರು ಇದರಿಂದ. ಧರ್ಮಸ್ಥಳದಲ್ಲಿ ನಮ್ಮ ಗುರುಗಳಿದ್ದಾರೆ, ಶಶಿಧರ್ ರಾವ್ ಅಂತ ಹೇಳ್ಬಿಟ್ಟು. ಸೊ ಅವ್ರ ಕಡೆಯಿಂದ ತರಿಸ್ತೀನಿ. ಈ ಬಾಕ್ಸ್ ಎಲ್ಲ ನೀವೇ ಸರ್? ಇಲ್ಲ, ಬಾಕ್ಸ್ಗಳನ್ನೆಲ್ಲ ನಾನು ಮಾಡಿಸ್ತೀನಿ. ನಾನು ಚಾಮರಾಜನಗರದಿಂದ ಬರುತ್ತೆ, ಗುಂಡ್ಲುಪೇಟೆ ಚಾಮರಾಜ ಕೊಟ್ಟು ಮಾಡ್ಸೋದಾ? ಹೌದು. ಈಗ ಇವೆಲ್ಲ ನನ್ನ ಐಡಿ ಪ್ರಕಾರ ಬಾಕ್ಸ್ಗಳು ಇವು. ಸೊ ನಾನು ಕೇರಳ ಮಾದರಿ ಮತ್ತೆ ISI ಮಾದರಿ ಮಿಕ್ಸ್ ಮಾಡಿರೋದು ಅದು ಬಾಕ್ಸ್, ಅದನ್ನ ನಾನು. ಸೊ ಈಗ ಇದಾದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಇದು ಜರುಗತ್ ಜಾಸ್ತಿ, ಇದು ನೋಡಿ ಹೆಂಗ್ ಬೇಕಾದ್ರೂ ಜರುಗುತ್ತೆ. ಬಟ್ ಅದು ಹಂಗಲ್ಲ, ಒಂದು ಸತಿ ಇದು ಕ್ಯಾರಿ ಮಾಡೋದಕ್ಕೆ ನೋಡಿ ಎಷ್ಟು ಈಸಿ ಅಂದ್ರೆ, ಒಂದೇ ಒಂದು ದಾರ ಕಟ್ಟಿದ್ರೆ ಸಾಕು, ಇದು ಅಳ್ಳಾಡಲ್ಲ. ಇದು ಈ ಕಡೆ ದಾರ ಕಟ್ಬಿಟ್ರೆ ನೋಡಿ, ಈ ಕಡೆನೂ ಅಳ್ಳಾಡಲ್ಲ, ಆ ಕಡೆನೂ ಅಳ್ಳಾಡಲ್ಲ. ಸೊ ಒಂದು ಕಾನ್ಸ್ಟೆಂಟ್ ಆಗಿ ನಿಂತ್ಕೊಂಡ್ಬಿಡುತ್ತೆ ಇದು. ಆಮೇಲೆ ಇದನ್ನು ಅಷ್ಟೇ, ಇದು ಏನು ಶೇಪ್ ಇದೆಯೋ ಅದೇ ಶೇಪ್ಗೆ ಪಟ್ಟಿ ಹೊಡೆದು ಬಿಟ್ರೆ ಮುಗ್ದೋಯ್ತು. ಒಂದು ಸತಿಗೂ ಒಂದು ಹುಳ ಈಚೆಗೆ ಬರಲ್ಲ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಈಗ ಏನು ಅಂದ್ರೆ ಕೆಲವ್ರಿಗೆ ಡೌಟ್ ಇರುತ್ತೆ, ಈಗ ನಾನು 15-20 ಬಾಕ್ಸ್ ಮಾಡ್ಬಿಟ್ಟಿದ್ದೀನಿ, ಇವಾಗ ಜೇನುತುಪ್ಪ ಜಾಸ್ತಿ ಬರುತ್ತೆ, ಮಾರ್ಕೆಟಿಂಗ್ ಹೆಂಗೆ ಅನ್ನೋ ಚಿಂತೆ. ಜೇನುತುಪ್ಪ ಎಲ್ಲಿ ಮಾರೋದು, ಏನು ಮಾರೋದು, ಯಾರು ಕೇಳೋದು ಗೊತ್ತೇ ಇಲ್ಲ ಕೆಲವ್ರಿಗೆ. ನನಗೂ ಫಸ್ಟು 36 kg ತಂದ, ಫಸ್ಟ್ ಈಲ್ಡ್ ಬಂದಾಗ 36 kg, ಇಷ್ಟೊಂದು ಜೇನುತುಪ್ಪ ಎಲ್ಲಪ್ಪ ಮಾರೋದು ಅನ್ನೋಷ್ಟು ನಿಜವಾಗ್ಲೂ ಭಯ ಆಗಿತ್ತು. ಹೆಂಗ್ ಮಾಡೋದು, ತಾಂಡೋಗಿ ಒಂದೊಂದು ಅಂಗಡಿಗಳಿಗೂ, ಇಲ್ಲಿಕ್ಕೆ ಎಲ್ಲೊಂದು ಬೇಕ್ರಿಗಳು ಅವ್ರಿಗೆ ಕೊಟ್ಟು ನೋಡಿದ್ರೆ ಸೇಲ್ ಆಗಲಿಲ್ಲ. ಸೊ ನನ್ನ ಫಸ್ಟ್ ಟೈಮು ಕೃಷಿ ಬದುಕು ಕೃಷಿ ಬಂಡಿನ ಒಂದು ಯೂಟ್ಯೂಬ್ ಚಾನಲ್ ಅವ್ರು ಬಂದರು, ಅವ್ರೊಂದು ವಿಡಿಯೋ ಮಾಡಿದ್ದಷ್ಟೇ ಸರ್. ಅದಾಗ ಒಂದು ವಾರಕ್ಕೆ 120 kg ಆರ್ಡ್ರ್ ಬಂದೈತೆ. ನನ್ನ ಹತ್ರ ಇರೋದು 36 kg. ಸೆಕೆಂಡ್ನೇ ಟರ್ಮಲ್ಲಿ 146 kg ಜೇನುತುಪ್ಪ ನಾನು ಒಬ್ಬರು ಕಡೆನೂ ಕೊಡೋಕೆ ಹೋಗಲಿಲ್ಲ. ಸೊ ಹಿಂಗಾಗಿ ಆಲ್ ಓವರ್ ಕರ್ನಾಟಕ, ಮೈಸೂರು, ಬೆಳಗಾಮು ಎಲ್ಲ ಕಡೆನೂ ಯಾವ ಫೋನ್ ಬರ್ತಾವೋ ಪ್ಯಾಕಿಂಗ್ ಮಾಡೋದು, ಫೋನ್ ಪೇ ಮಾಡ್ತಾರೆ, ಹನಿಗಳು ಕಳ್ಸೋದು. ಒಬ್ಬೊಬ್ರು ಒಂದೊಂದ್ಸತಿ ಬಂದರೆ ಮಿನಿಮಮ್ ಅಂದ್ರೆ 5-5 kg ತೊಗೊಂಡೋಗ್ತಾರೆ. ಸೊ ಮಾರಾಟಕ್ಕೆ ಏನು ತೊಂದರೆ ಇಲ್ಲ. ಅಕಸ್ಮಾತ್ ಮಾರಾಟ ಆಗದಲ್ಲೇ ಉಳಿದ್ರು ಜೇನುತುಪ್ಪ ಆಯ್ತಲ್ಲ, ಅದು ಕೆಡದಲ್ಲೇ ಇರೋ ವಸ್ತು, ನೀವು ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು. ಇದರಲ್ಲಿ 2 ಥರ ಹನಿ ಬರುತ್ತೆ. ಒಂದು ರಾ ಹನಿ ಅಂತ ಬರುತ್ತೆ, ಅಂದರೆ ಇವಾಗ ಏನು ತೆಗ್ದಿದ್ವಿ ನಾವು ತಿಂದ್ವಲ್ಲ ಅದು ರಾ ಹನಿ. ಇನ್ನೊಂದು ಪ್ರೋಸೆಸ್ಡ್ ಹನಿ ಅಂತ ಬರುತ್ತೆ. ಸೊ ಪ್ರೋಸೆಸ್ಡ್ ಹನಿ ನಾವು ಮ್ಯಾನ್ಯುಯಲ್ ಆಗು ಮಾಡ್ಬೋದು. ಇವಾಗ ನಮ್ಮ KVK ಹಿರೇಹಳ್ಳಿಲಿ ಅದು ಮಿಷಿನ್ ಎಲ್ಲ ಬಂದಿದೆ, ಮಿಷಿನರೀಸ್ ಎಲ್ಲ ಬಂದಿದೆ. ಸೊ ಮ್ಯಾನ್ಯುಯಲ್ ಆಗಿ ಯಾವ ಥರ ಮಾಡೋದು ಅಂತ ಅಂದ್ರೆ 3 ಅವರ್ 4 ಅವರ್. ಈಗ ಒಂದು ಕ್ಯಾನಲ್ಲಿ ಈಗ ನಾವು ಇಡ್ಲಿ ಮಾಡ್ತೀವಲ್ಲ ಬಿಸಿನೀರ್ನ, 30 ಡಿಗ್ರಿ ಸೆಲ್ಸಿಯಸ್ನಲ್ಲಿ 4 ಅವರ್ ಅದನ್ನ ಅದೇ ಟೆಂಪ್ರೇಚರಲ್ಲಿ ಬಿಟ್ರೆ ಅದು ಅದರಲ್ಲಿರೋ ಮಾಯಿಶ್ಚರೈಸು ಈಚೆಗೆ ಬಂದ್ಬಿಡುತ್ತೆ. ಸೊ ಅದು ಪ್ರೋಸೆಸ್ಡ್ ಆಗಿರೋ ಹನಿ ಅದು. ಸೊ ಒಳಗಡೆ ಇರೋ ಜೇನುತುಪ್ಪದಲ್ಲಿರೋ ಟಾಕ್ಸಿಕ್ ಇವ್ಯಾವುದನ್ನು ಬಿಡಲ್ಲ, ಪ್ರೋಸೆಸ್ ಮಾಡಿಸಿದ್ರೆ ಅದು ಇನ್ನೂ ಜಾಸ್ತಿ ಇಡ್ಬೋದು. ಈ 2 ಥರ ಮಾಡ್ಬೋದು ಸರ್ ಹನಿಲಿ. ಸರ್, ಈಗ ನಿಮ್ಮ ಹತ್ರ ಬಾಕ್ಸ್ ತಗೊಂಡೋಗಿರ್ತಾರಲ್ವಾ, ಹನಿನ
ಸರ್ ಎಷ್ಟು ಬೇಕಾದ್ರೂ ಎಷ್ಟು ಇಟ್ಕೊಳ್ಳಿ, ಮಿಕ್ಕಿದ್ದು ಇವತ್ತಿನ ರೇಟ್ ಏನೈತೆ ಆ ರೇಟಿಗೆ ತೊಗೊತೀನಿ ನಾನು. ಈಗ ಅವ್ರಿಗೆ ಗೊತ್ತಾಗಲ್ಲ ನಾವ್ ಎಲ್ಲಿ ಮಾರ್ಬೇಕು ಅಂತ, ಅದನ್ನ ನೀವೇ ತಗೋತೀರಾ? ಖಂಡಿತ ತೊಗೊತೀನಿ. ಜೇನು ಹುಳಗಳು ಜಾಸ್ತಿ ಆಗಿದೆಯಾ, ನಾನೇ ತಗೊತೀನಿ. ನಾನೇ ಬಂದು ಡಿವೈಡ್ ಮಾಡ್ಕೊತೀನಿ, ಎಲ್ಲ ನಾನೇ ನನ್ನ ಕೆಲಸ ಮಾಡ್ಕೊತೀನಿ. ಆಮೇಲೆ ಈ ವರ್ಷದಿಂದ ಹೊಸ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಯಾರಾದರೂ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ತೋಟ ಇರುತ್ತೆ, ಎಲ್ಲ ಇರುತ್ತೆ, ಅವ್ರಿಗೆ ನಾನು ಜೇನು ಕೃಷಿ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ, ಬಟ್ ಅವ್ರಿಗೆ ಮಾಡೋಕ್ಕಾಗ್ತಿರಲ್ಲ. ಸೊ ನಾವು ಅವ್ರ ತೋಟದಲ್ಲಿ ಕನ್ಫರ್ಮ್ಡ್ ಆಗಿ ಒಂದು 10ರಿಂದ 20 ಪೆಟ್ಟಿಗೆ ಹಾಕ್ತೀನಿ ಅಂದರೆ ಆ 20 ಪೆಟ್ಟಿಗೆ ಜವಾಬ್ದಾರಿ ನಾವೇ ತೊಗೊಳೋದು. ಆನ್ಯುವಲ್ ಮೇಂಟೆನೆನ್ಸ್ ಮಾಡ್ತಾರಲ್ಲ ಸರ್, ಸೊ ಅದೇ ಥರ ಕೃಷಿಲೂ ಈ ಜೇನು ಕೃಷಿಲೂ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಇಲ್ಲೊಂದು 2-3 ಜನ ಅವರು 10-15 ಪೆಟ್ಟಿಗೆ ಹಾಕಿದ್ದಾರೆ. ಕಂಪ್ಲೀಟ್ ಮೇಂಟೆನೆನ್ಸ್ ಹಿಂದೆನಪ್ಪ. ಒಟ್ಟಿನಲ್ಲಿ ನನಗೇನು ಹಾಕಿರೋ ಬಂಡವಾಳ ಲಾಸ್ ಆಗಬಾರ್ದು, ಅದು ಬೆಳವಣಿಗೆ ಆಗಬೇಕು ನನಗೆ 1 ವರ್ಷದಲ್ಲಿ. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಕೊಡ್ತಾ ಇದ್ದೀನಿ. ಆಮೇಲೆ ಅವ್ರು ಏನಾದರೂ ಹೆಚ್ಚಿಗೆ ಬೆಳೆದಿರೋದು ಅದನ್ನು ನಾನೇ ತೊಗೊತೀನಿ. ಸರ್ ಈಗ ನೀವು ಜೇನನ್ನ ಎಷ್ಟು ಕೊಡ್ತಿದ್ದೀರಾ ಕೆಜಿ? ಕೆಜಿ 700 ರೂಪಾಯಿ ಕೊಡ್ತಾ ಇದ್ದೀನಿ ಸರ್ ನಾನು. ಈಗ ಯಾವುದೋ ಮೊಜಿಟೋ ಮುಜಂಟಿ ಬಂದು 4,000 ರೂಪಾಯಿ ಇದೆ ಇವತ್ತು ರೇಟು. ನಸೂರಿ ಜೇನು ಸರ್ ಹೊಸದಾಗಿ ಮಾಡೋ ರೈತರಿಗೆ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಇದರಿಂದ ದುಡ್ಡು ಮಾಡ್ತೀನಿ ಅನ್ನೋದಾದ್ರೆ ದಯವಿಟ್ಟು ಬರಬೇಡಿ. ಓನ್ಲಿ ನನ್ನ ತೋಟಕ್ಕೆ ಪಾಲಿನೇಷನ್ ಆಗುತ್ತೆ, ನನ್ನ ತೋಟ ಚೆನ್ನಾಗಾಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಒಂದು 3 ಬಾಕ್ಸಿಂದ ಸ್ಟಾರ್ಟ್ ಮಾಡಿ. 2 ಬಾಕ್ಸು ಬೇಡ, 1 ಬಾಕ್ಸು ಬೇಡ. 1 ಎಕರೆ ಜಮೀನು ಇತ್ತು ಅಂದರೆ 3 ಬಾಕ್ಸಿಂದ ಶುರು ಮಾಡಿ. ಒಂದು 6 ತಿಂಗಳಿಂದ 1 ವರ್ಷ ಅದರಿಂದ ಅನುಭವ ತಾಂಡಾದ್ಮೇಲೆ ಸಂಖ್ಯೆನ ಜಾಸ್ತಿ ಮಾಡ್ಕೊತಾ ಬನ್ನಿ. ಏಕ್ದಮ್ ಬಂದು ಒಂದೇ ಸತಿ ಬಂಡವಾಳ ಹಾಕಬೇಡಿ. ಜೇನು ಕೃಷಿ ಮಾಡಿ ಪ್ರತಿಯೊಬ್ಬ ರೈತರು ಕಡಿಮೆ ಅಂದ್ರೂ 2ರಿಂದ 3 ಪೆಟ್ಟಿಗೆ ಅವ್ರ ತೋಟದಲ್ಲಿ ಇಡಿ. ಒಳ್ಳೆ ಹಿಲ್ಡ್ ಸಿಗುತ್ತೆ, ಪಾಲಿನೇಷನ್ ಚೆನ್ನಾಗಿರುತ್ತೆ, ಮನೆಗೆ ಒಳ್ಳೆ ಶುದ್ಧವಾದ ಜೇನುತುಪ್ಪ ಸಿಗುತ್ತೆ ಸರ್. ಇದರಿಂದ ಆದಾಯನೂ ಇದೆ. ಒಂದು 50 ಪೆಟ್ಟಿಗೆ ಹಾಕಿದ್ರೆ ವಾರ್ಷಿಕವಾಗಿ ಅಟ್ಲೀಸ್ಟ್ ಮಿನಿಮಮ್ ಅಂದರೆ 5 ಲಕ್ಷ ಇದರಿಂದ ದುಡ್ಡು ನೋಡ್ಬೋದು ನೀವು. ಯಾಕಂದ್ರೆ ನಾನು ಒಬ್ಬನೇ ಹೇಳ್ತಾರಲ್ಲ, ಮಾಡಿರೋರು ಪ್ರತಿಯೊಬ್ಬರು ಸುಮಾರು ಜನ ರೈತರುಗಳಿದ್ದಾರೆ ಜೇನು ಕೃಷಿ ಮಾಡಿದವರು. ಅವ್ರು ಯಾವತ್ತೂ ಕಂಪ್ಲೀಟ್ ಚೆನ್ನಾಗಿ ನ್ಯಾಯವಾಗಿ ಮಾಡಿದ್ರೆ, ಇಂಟ್ರೆಸ್ಟ್ ಕೊಟ್ಟು ಮಾಡಿದವ್ರು ಯಾವತ್ತೂ ಫೇಲ್ಯೂರ್ ಆಗಿಲ್ಲ. ಜೇನು ಕೃಷಿ ಮಾಡಿ ಲಾಸ್ ಆಗಿದ್ದೀನಿ ಅಂತ ಯಾರೂ ಇಲ್ಲ. ಸರ್ ಈಗ ಬೆಂಗಳೂರಲ್ಲಿ ಮಾಡಬೇಕು ಅಂದವರು ಈ ಥರ ಮುಜಂಟಿ ಮಾಡ್ಬೋದು ಸರ್, ಮುಜಂಟಿನೂ ಮಾಡ್ಬೋದು, ಇದರಲ್ಲಿ ತುಡುವೆನಲ್ಲೂ ಮಾಡ್ಬೋದು. ಬಟ್ ಏನು ಅಂದರೆ ಅಕ್ಕಪಕ್ಕ ಈಗ ನಿಮಗೆ ಮೇಲ್ಗಡೆ ಗಾರ್ಡನ್ ಇದೆ, ಫಸ್ಟ್ ಕ್ಲಾಸಾಗೆ ಒಂದು ನೆರಳಿದೆ ಅಂತಂದ್ರೆ ಆರಾಮಾಗಿ 6 ಫ್ರೇಮ್ ಬಾಕ್ಸ್ ಮಾಡ್ಕೊಡ್ತೀನಿ ನಾನು. ಇದು 8 ಫ್ರೇಮ್ ಬಾಕ್ಸಸ್ಸು, 6 ಫ್ರೇಮ್ ಬಾಕ್ಸಸ್ ಬರುತ್ತೆ. ಇರ್ಬೇಕಲ್ಲ ಅದು ಬಾಕ್ಸ್ ತಗೋದು, ಅದು ಪೇಂಟ್ ಹೊಡೆದೈತಲ್ಲ ಅದು. ನೋಡಿ ಸರ್, ಇಷ್ಟು 6 ಫ್ರೇಮ್ ಬಾಕ್ಸ್ ಬರುತ್ತೆ, ಇಷ್ಟು ಈ ಸೈಜ್ದು. ಈ ಬಾಕ್ಸ್ ಮಾಡಿಸ್ಕೊಬೋದು. ಇದು ಈಸಿ ನಿಮಗೆ. ಇದು ಆರಾಮಾಗಿ ಒಂದು 5 kg ತುಪ್ಪ ಬರುತ್ತೆ ನಿಮ್ಮ ಮನೆಗೆ, ಮನೇಲಿ ತಿನ್ನೋದಕ್ಕೆ. ಕೇರಳ ಮಾದರಿ 6 ಫ್ರೇಮ್ ಬಾಕ್ಸಸ್ ಮಾಡ್ಕೊಡ್ತೀನಿ.